दिक्कालाद्यनवच्छिन्नानन्तजन्मात्रमूर्तये स्वानुभूत्येकमानाय नमः शान्ताय तेजसे शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम्। श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣಾ ಮಾಡಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶಿವಾನಂದ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಆತ್ಮೀಯರೇ, ಸಚ್ಚಿಷಣ ಲಕ್ಷಣವನ್ನು ಹಾಗೆಯೇ ಕುಶಿಷ್ಯನ ಅಶಿಷ್ಯನ ಲಕ್ಷಣವನ್ನು ದುಷ್ಟ ಶಿಷ್ಯನ ಲಕ್ಷಣವನ್ನು ಹೇಳಿಕೊಂಡು ಬಂದರು. ಶ್ರವಣ, ಈಗಾಗಲೇ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧವು ಒಳಿಯದು ತನಗೆ ಎಂದು ಅಂತ ಹೇಳಿದರು. ಶ್ರವಣ ಅಂದರೆ ಏನು ಅನ್ನೋದು ನಿನ್ನಿನ ದಿವಸ ಸಂಕ್ಷಿಪ್ತವಾಗಿ ಆಗಿದೆ. ಉಪಕ್ರಮ ಉಪಸಂಹಾರ ಅನ್ನುವ ಒಂದು ಲಿಂಗದ ಬಗ್ಗೆ, ಎರಡು ಕೂಡಿ ಒಂದು ಲಿಂಗ ಅನ್ನುವುದರ ಬಗ್ಗೆ ಒಂದು ಪದ್ಯವೂ ಕೂಡ ನೋಡ್ರಿ. ತೊಗೊಂಬರಿ, ಎಲ್ಲಿ ಹೋದ್ರಿ ಅವರು ಗುರುಗಳು ಎಲ್ಲಿ ಹೋದ್ರಿ ಅವರು? ಭಾಳ ಬಳಗ ಅವರು. ಕೋಲ್ಕೂರು ಸರ್, ಹಾಂ ಹಾಕಪ್ಪ ಅದನ್ನು. ಅದು ಶಾಲ್ ತರ್ತೇವಂತ ಹೋದ್ರು ಹತ್ತು ಹೋದ್ರು, ಶಾಲ್ ತರ್ತೇವಂತ ಹೋದ್ರು ಹತ್ತು ಹೋದ್ರು. ಸ್ವಾಮೀಜಿ ನಮಸ್ಕಾರ. ಕೂಡ್ರಿ, ಎಲ್ಲರೂ ಕೂಡ್ರಿಪ್ಪ. ಆಯ್ತಲ್ಲ, ಆಯ್ತು ನೀವು ಹೋಗ್ರಿ. ಶುರು ಮಾಡ್ತೇನೆ. ಯಾರಿಗಾರು ಬಡಿಸೇರಿ ಕುರ್ಚಿ? ಇದನ್ನ ತಗೊಳ್ರಿ ಮೈಕ. ಶ್ಯಾಮಾನಂದ್ರ, ಇದನ್ನ ಮೈಕ್ ತಗೊಳ್ರಿ. ದೇವತೆ ಪರಶಿವನ ಅಪರಾವತಾರಿ, ಅದ್ವೈತ ಸಾಮ್ರಾಜ್ಯದ ಸಾಮ್ರಾಟ, ನಡೆದು ತೋರಿದ ವಿಶ್ವಯೋಗಿ,
ಆಸಕ್ತಿಯನ್ನ ತೋರಿಸಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ತಿರುಚಿಯ ಮಹಾಸ್ವಾಮೀಜಿಯವರು ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಅವ್ರ ಹತ್ತಿರ ಹೋದಾಗ ಸಿದ್ಧಾರೂಢರ ಕುರಿತು ಬಹಳ ಸುಂದರವಾಗಿ ಸಿದ್ಧಾರೂಢರ ವರ್ಣನೆಯನ್ನ, ಅವರ ಇರುವಿಕೆಯನ್ನ ಬಹಳ ಸುಂದರವಾಗಿ ನಮಗೆಲ್ಲ ತಿಳಿಸಿರ್ತಕ್ಕಂಥ ಪರಮ ಪೂಜ್ಯರು ತಿರುಚಿಯ ಮಹಾಸ್ವಾಮೀಜಿಯವರು. ಅಷ್ಟೇ ಅಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರಿಗೆ ಅದೊಂದು ಗೌರವಮಣಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೈಲಾಸಾಶ್ರಮ ಅಂತಂದ್ರೆ ಎಲ್ಲ ಸ್ವಾಮೀಜಿಯವರಿಗೆ ವಸತಿ, ಊಟ ಜೊತೆಗೆ ವಿದ್ಯಾದಾನವನ್ನ ಮಾಡಿರ್ತಕ್ಕಂಥ ಮಹಾನ್ ಸಂಸ್ಥೆ ಅದೊಂದು ಎಲ್ಲ ಸನ್ಯಾಸಿಗಳಿಗೆ ಆಶ್ರಯ ತಾಣವಾಗಿರ್ತಕ್ಕಂಥದ್ದು. ಅಂತ ಒಂದು ಪೀಠದ ಶ್ರೀಗಳವರು. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಕಲ್ಲು ಮಣ್ಣಿಗೆ ಉತ್ತರಾಧಿಕಾರಿಗಳಾಗತಕ್ಕಂಥವ್ರು ಬಹಳಷ್ಟು ಜನ ಸಿಗ್ತಾರೆ. ಬ್ರಹ್ಮವಿದ್ಯೆಗೆ, ತಪಸ್ಸಿಗೆ, ಸದ್ಗುರುಗಳ ಬ್ರಹ್ಮವಿದ್ಯೆಗೆ ಹಾಗೂ ಅವರ ತಪಸ್ಸಿಗೆ ಉತ್ತರಾಧಿಕಾರಿಗಳಾಗ್ತಕ್ಕಂಥವರು ಸಿಗೋದು ಬಹಳ ದುರ್ಲಭ. ಅಂಥದರಲ್ಲಿ ಮಹಾನ್ ತಪಸ್ವಿಗಳು, ಮಹಾನ್ ವಿದ್ಯಾವಂತರು, ಅನೇಕ ಭಾಷಾ ಪಂಡಿತರು ಆಗಿರ್ತಕ್ಕಂಥ ಪರಮ ಪೂಜ್ಯರು ಆ ಮಠದ ಒಂದು ಉತ್ತರಾಧಿಕಾರಿಗಳಾಗಿರ್ತಕ್ಕಂಥದ್ದು ಆ ಮಠದ ಸದ್ಭಕ್ತರ ಒಂದು ಪುಣ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಪೂಜ್ಯರು, ಪರಮ ಪೂಜ್ಯರಾಗಿರ್ತಕ್ಕಂಥ ತಿರುಚಿ ಮಹಾಸ್ವಾಮೀಜಿ ಅವರ ಕರಕಮಲ ಸಿದ್ಧಾರ್ಥರಾದ ಮಹಾಮಂಡಲೇಶ್ವರ ತಿರುಚಿ ಮಹಾಸ್ವಾಮೀಜಿ ಅವರ ಪೂಜ್ಯಪಾದ ಶಿಷ್ಯಂದಿರಾದ ಜಯೇಂದ್ರಪುರಿ ಮಹಾಸ್ವಾಮೀಜಿಯವರು ಅಪ್ಪಾಜಿಯವರು ಇವತ್ತಿನ ದಿವಸ ನಮ್ಮ ಶ್ರೀಮಠಕ್ಕೆ ಆಗಮಿಸಿದ್ದಾರೆ. ಮೊನ್ನೆಯೇ ನಡೆದಿರ್ತಕ್ಕಂಥ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮಕ್ಕೂ ಆಗಮಿಸಿ ನಮಗೆಲ್ಲ ದರ್ಶನ, ಆಶೀರ್ವಾದ ಭಾಗ್ಯವನ್ನ ಕರುಣಿಸಿದ್ದಾರೆ. ಇವತ್ತಿನ ದಿವಸ ಕೂಡ ಪರಮ ಪೂಜ್ಯರು ಆಗಮಿಸಿ ನಮಗೆಲ್ಲ ದರ್ಶನ, ಆಶೀರ್ವಚನವನ್ನ ದಯಪಾಲಿಸಿದ್ದಾರೆ. ಪರಮ ಪೂಜ್ಯರಿಗೆ ಶ್ರೀಮಠದ ಟ್ರಸ್ಟ್ ಕಮಿಟಿಯ ಪರವಾಗಿ ಹಾಗೂ ತಮ್ಮೆಲ್ಲ ಸದ್ಭಕ್ತ ವೃಂದದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನ ಭಕ್ತಿ ಸಮರ್ಪಿಸಿ ಅವರನ್ನ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾರೆ. ನೀವು ಮುಂದುವರಿಸ್ಬೇಕು. ಆಯ್ತು. ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶಿಷ್ಟಾಚಾರ ಸಂಪ್ರದಾಯದಂತೆ ಮತ್ತೊಮ್ಮೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂದು ನಮ್ಮ ಸಭೆಗೆ ಆಗಮಿಸಿರುವ ಪರಮ ಪೂಜ್ಯರು, ಶ್ರೋತ್ರಿಯರು, ಬ್ರಹ್ಮನಿಷ್ಠರು, ಬೆಂಗಳೂರಿನ ಕೈಲಾಸಾಶ್ರಮದ ಅಧಿಪತಿಗಳೂ ಆಗಿರುವ ಮಹಾಪೂಜ್ಯರ ಚರಣಾರವಿಂದಗಳಲ್ಲಿ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹಾಗೆ ಅವರ ಶಿಷ್ಯ ಬಳಗಕ್ಕೂ ಕೂಡ ಶರಣುಗಳನ್ನು ಹೇಳಿ ಪ್ರಕೃತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಈ ಪೂರ್ವದಲ್ಲಿ ಪರಮಾನುಭವಬೋಧಿ ನಾಮಕ ಗ್ರಂಥದ 5 ಸಂಧಿಗಳು ಮುಕ್ತಾಯವಾಗಿ 6ನೆಯ ಸಂಧಿಯ ವಿಷಯದಲ್ಲಿ ನಾವು ಪ್ರವೇಶ ಆಗಿದ್ದೇವೆ. ಪರಮಾನುಭವಬೋಧಿ ನಾಮಕ ಗ್ರಂಥದ ಮಹತ್ವ 3ನೇ ಸಂಧಿ ಹಾಗೂ 4ನೇ ಸಂಧಿ ಬಹಳಷ್ಟು ಮುಖ್ಯವಾದದ್ದು. 3ನೇ ಸಂಧಿಯಲ್ಲಿ ಭ್ರಾಂತಿ ನಿರಾಕರಣ, 4ನೇ ಸಂಧಿಯಲ್ಲಿ ನಿರ್ಗುಣ ತತ್ವದ ಸಾಕ್ಷಾತ್ಕಾರವಾಗುವುದಕ್ಕೆ ಬೇಕಾಗಿರುವ ಸಕಲ ಸಾಧನಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಅದು ನಿರ್ಗುಣ ಸಾಕ್ಷಾತ್ಕಾರ ಮಾಡುವ ಯೋಗ್ಯತೆಯುಳ್ಳಂತಹ ಅಂತಃಕರಣವಿಲ್ಲದವರಿಗೆ 5ನೇ ಸಂಧಿ ಆರಂಭ ಮಾಡಿದರು. ಸಗುಣ ಯೋಗವನ್ನು ಹೇಳಲಿಕ್ಕೆ ಆರಂಭ ಮಾಡಿ ಸಗುಣ ಯೋಗದ ವಿಷಯವೂ ಕೂಡ ಮುಕ್ತಾಯವಾಗಿದೆ ಈಗಾಗಲೇ. ಅದಕ್ಕಿಂತಲೂ ಕೆಳಗೆ ಬಂದು ಮಂದ, ಮಧ್ಯಮ, ಉತ್ತಮ ಜಿಜ್ಞಾಸುಗಳಿಗೆ ಅನುಕೂಲ ಆಗಲಿ ಎನ್ನುವ ದೃಷ್ಟಿಯಿಂದ ಸಗುಣ ಯೋಗವನ್ನು ಅಭ್ಯಾಸ ಮಾಡುವುದಕ್ಕೂ ಕೂಡ ಯಾರು ಅಸಮರ್ಥರಾಗಿದ್ದಾರೆಯೋ, ಅಧ್ಯಾತ್ಮ ಪಿಪಾಸುಗಳು ಆಗಿದ್ದಾರೆಯೋ ಅವರ ಸಲುವಾಗಿ 6ನೆಯ ಸಂಧಿ ಆರಂಭವಾಗಿ ಗುರು ಶಿಷ್ಯರ ಲಕ್ಷಣವನ್ನು ಹೇಳುವ ಮುಖಾಂತರ ಗ್ರಂಥ ಆರಂಭ ಆಗಿದೆ. ಬೃಹದಾರಣ್ಯಕ ಉಪನಿಷತ್ತಿನ ವಿಷಯವನ್ನೇ ಇಲ್ಲಿ ಅದರಲ್ಲಿಯೂ ಕೂಡ ಯಾಜ್ಞವಲ್ಕ್ಯ ಮೈತ್ರೇಯರ ಸಂವಾದವನ್ನು ಆಧಾರವಾಗಿಟ್ಟುಕೊಂಡು
ಕನ್ನಡ ನಾಡಿನ ಶಂಕರ ಭಗವತ್ಪಾದರೇ ಎಂದು ಖ್ಯಾತರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳಷ್ಟು ಸುಂದರವಾಗಿ ಆ ಉಪನಿಷತ್ತಿನ ಸಾರವೇ ಅನ್ನುವಂತೆ ಈ ಗ್ರಂಥವನ್ನು ನಮಗೆ ಕೊಡು ಮಾಡಿದ್ದಾರೆ. ಅವರ ಉಪಕಾರ ತೀರಿಸುವುದು ಬಹಳ ಕಷ್ಟ. ಅಂತಹ ಪೂಜ್ಯರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಶಿಷ್ಯ ಹೇಗಿರಬೇಕು ಅನ್ನುವುದನ್ನು ಪೂರ್ವದಲ್ಲಿ ಹೇಳಿದರು. ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವಸುಚಾರಿತ್ರಂಗಳು ಇರಲವನೆ ಶಿಷ್ಯ ನೆನೆಸುವನು ಅಂತ ಅನುಭವ ಸಾರದಲ್ಲಿ ಹೇಳಿದಂತೆ, ಗುರುದೇವತಾ ಭಕ್ತಿ, ಗುರುಗಳಲ್ಲಿಯೂ ದೇವರಲ್ಲಿಯೂ ಭಕ್ತಿ ಇರಬೇಕು. ಅದು ಭಕ್ತಿ ಹೇಗೆ ಎಂದು ಕೇಳಿದರೆ, ಆವ ಕಾಲದಳು ಬಳಿಕಾವ ದೇಶದಳು ಬೇರಾವ ವಸ್ತುವಿನಳು ಒಡೆವೆರೆಯದತಿ ಮಮತೆ ಆವ ಪರಿಯಳು ತನ್ನ ಮೇಲೆ ಇರುವುದು ಅಂತೆ ಗುರುದೇವತೆಯಳು ಅನುರಾಗವಿರುವುದೇ ನಿಜ ಭಕ್ತಿ ಅಂತ ಕೈವಲ್ಯ ಪದ್ಧತಿ ಗ್ರಂಥದಲ್ಲಿ ಗ್ರಂಥಕಾರರು ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ತನ್ನ ಮೇಲಿನ ಪ್ರೀತಿ ಯಾವ ಕಾಲಕ್ಕೂ ಕೆಡುವುದಿಲ್ಲ. ಶರೀರ ಆರೋಗ್ಯವಾಗಿರಲಿ, ಅನಾರೋಗ್ಯವಾಗಿರಲಿ, ಈ ದೇಶದಲ್ಲಿರಲಿ, ಇನ್ನೊಂದು ದೇಶದಲ್ಲಿರಲಿ, ತನ್ನ ಶರೀರದ ಮೇಲಿನ ಪ್ರೀತಿ ಯಾವಾಗೂ ಕೆಡುವುದಿಲ್ಲ ಅಂತ ಲೌಕಿಕ ದೃಷ್ಟಾಂತ ಕೊಟ್ಟಾರೆ. ನೀನು ಎಲ್ಲಿಯಾದರೂ ಇರು, ಹೇಗಾದರೂ ಇರು, ನಿನ್ನ ಶರೀರದ ಮೇಲಿನ ಅನುರಾಗ ಪ್ರೀತಿ ಹೇಗೆ ಕೆಟ್ಟಿಲ್ಲವೋ ಹಾಗೆ ಗುರುಗಳಲ್ಲಿ ಮತ್ತು ದೇವತೆಯಲ್ಲಿ ಅನುರಾಗವನ್ನು ಇಡುವುದೇ ನಿಜವಾದ ಭಕ್ತಿ. ಅನುರಾಗ ನಿರಂತರವಾದ ಪ್ರೀತಿ, ಅನನ್ಯ ಪ್ರೇಮಾತ್ಮ ಲಕ್ಷಣ ಭಕ್ತಿ ಎಂಬಂತೆ ಅನುರಾಗವನ್ನು ಇಡುವುದೇ ನಿಜವಾದ ಭಕ್ತಿ ಅನ್ನುವುದನ್ನು ಬೇರೆ ಕಡೆ ತಿಳಿಸಿಕೊಂಡು ಬಂದಂತೆ ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ. ವರವೇದ 4 ವೇದಗಳಲ್ಲಿಯೂ ಕೂಡ ನಮಗೆ ಶ್ರೇಷ್ಠವಾದ ಭಾಗ ಉಪನಿಷತ್ ಭಾಗ ಜ್ಞಾನಕಾಂಡ. ಆ ವೇದಗಳು ಏನು ಹೇಳುತ್ತವೆಯೋ ಅವು ಕೂಡ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿರುವುದನ್ನೇ ಹೇಳುತ್ತವೆ. ಕರ್ಮಕಾಂಡ ಆಗಿರಲಿ, ಉಪಾಸನಾಕಾಂಡ ಆಗಿರಲಿ, ಚಿತ್ತಶುದ್ಧಿಗೆ ಕಾರಣ ಆಗ್ತಾವೆ. ಫಲಾಪೇಕ್ಷೆ ಇಲ್ಲದೆ ಕರ್ಮಾನುಷ್ಠಾನ, ಫಲಾಪೇಕ್ಷೆ ಇಲ್ಲದೆ ಉಪಾಸನೆಯನ್ನು ಅನುಷ್ಠಾನ ಮಾಡುವುದರಿಂದ ಚಿತ್ತಶುದ್ಧಿಗೆ ಕಾರಣವಾಗುತ್ತವೆ ಎನ್ನುವುದನ್ನು ಭಗವತ್ಪಾದರು ಭಗವದ್ಗೀತೆಯ ಆರಂಭದ ಭಾಷ್ಯದಲ್ಲಿ ಬರೆದಿದ್ದಾರೆ. ಈ ಮಾತನ್ನು ಶ್ರುತ್ಯುಕ್ತ ಹಾಗೂ ಸ್ಮೃತ್ಯುಕ್ತ ಕರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದೇ ಆದರೆ ಅವು ಕೂಡ ಪರಂಪರಾ ಕಾರಣದಿಂದ ಚಿತ್ತಶುದ್ಧಿ ದ್ವಾರ ಮೋಕ್ಷಕ್ಕೆ ಕಾರಣ ಆಗುತ್ತವೆ ಕರ್ಮ ಮತ್ತು ಉಪಾಸನೆಗಳು ಅನ್ನುವುದನ್ನು ಶ್ರುತಪಡಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ವರವೇದ ಉಪನಿಷದ್ ಭಾಗ, ವರವೇದ ವಿಧಿನಿಷ್ಠೆ ಅದು ಇರಬೇಕು. ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ಅವು ಇರಬೇಕು. ಮತ್ತಿನ್ನು 9 ಗುಣ ಹೇಳಿದರು. ಶಮದಮಾದಿ ವೈರಾಗ್ಯ, ನಿತ್ಯಾನಿತ್ಯ ವಸ್ತು ವಿವೇಕ, ವೈರಾಗ್ಯ 2, ಶಮದಮ ಅಂದ್ರೆ ಅವು 6 ಇದಾವೆ. ಶಮದಮ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ, ಉಪರತಿ, ಆಮೇಲೆ ಮುಮುಕ್ಷುತ್ವ. ಈ 9 ಗುಣಗಳು ಇರಲವನೇ ಶಿಷ್ಯ ನಡೆಸುವನು ಅಂತ ಹೇಳ್ಕೊಂಡು ಬಂದರೆ, ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರತೆ ಸುಮುಖತ್ವ ಸುಜ್ಞಾನಗಳಿರಲವನೇ ಗುರು ಸೇವೆ ಗುರುವಕ್ಕು ಅಂತೂ ಗುರುಗಳ ಲಕ್ಷಣವನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಪೂರ್ವದಲ್ಲಿ ಇದೆಲ್ಲವನ್ನು ಕೇಳ್ಕೊಂಡು ಬಂದಿದ್ದೇವೆ. ಇವತ್ತು ನಮಗೆ ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧವು ಅಳಿಯದು ತನಗೆ ಎಂದು ತನಗೆ ಎಂದು ಅಂತ ಹ್ರಸ್ವ ಇದೆ. ಎಂದೂ ತನಗೆ ಭವಬಂಧ ಅಳಿಯದು ಅಂತ ಅನ್ವಯ ಆಗ್ತದೆ. ಶ್ರವಣ ಯಾಜ್ಞವಲ್ಕ್ಯರು ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ತಮ್ಮ ಆಸ್ತಿ ಎಷ್ಟಿತ್ತು ಅದನ್ನು 2 ಭಾಗ ಮಾಡಿ ಮೈತ್ರೇಯಿಗೂ ಮತ್ತು ಕಾತ್ಯಾಯನಿಗೂ ವಿಭಾಗ ಮಾಡಿಟ್ಟು ಹೇಳಿದರು. 2 ಭಾಗ ಮಾಡಿದ್ದೇನೆ, ನಿನಗೆ ಯಾವ್ದು ಬೇಕು ಅದನ್ನು ತಗೋ ಅಂತ ಕಾತ್ಯಾಯನಿಗೆ ಅವಕಾಶ ಕೊಟ್ಟರು. ಅರ್ಧ ತೊಗೊಂಡು ಅಂತ ಇಟ್ಟುಕೊಳ್ಳೋಣ ಕಥಾ. ಆಮೇಲೆ ಮೈತ್ರೇಯಿ ಕೇಳ್ತಾಳೆ, ನೀವು ಕೊಟ್ಟಿರುವ ಭೂಮಿ ಮತ್ತು ಐಶ್ವರ್ಯ ಸಕಲ ಸಂಪತ್ತು ಭರಿತವಾಗಿದೆ, ಇದರಿಂದ ನಾನೇನಾದರೂ ಮುಕ್ತಳಾಗುತ್ತೇನು ಅಥವಾ ಹೇಗೆ? ಅಮೃತ ಶ್ಯಾಮ್, ನಾನು ಮುಕ್ತಳಾಗುತ್ತೇನೇನು ಅಂತ ಪ್ರಶ್ನೆ ಮಾಡಿಳು. ಇದರಿಂದ ಮುಕ್ತಿ ಆಸೆ ಮಾಡಬೇಡ ಅಂತ ಹೇಳಿರು ಅವರು. ಆಶಾ ಅಸ್ತಿ ನ ಆಶಾ ಅಸ್ತಿ ವಿತ್ತೇನ, ಹಣದಿಂದ ಎಂದೂ ಮೋಕ್ಷ ಆಗೋದಿಲ್ಲ. ಮೋಕ್ಷ ಆಗೋದು ಯಾವುದರಿಂದ ಅಂತ ಕೇಳಿದರೆ
ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಷಿಧ್ಯಾಸಿತವ್ಯ ಅನ್ನುವಂತಹ ಮಂತ್ರ ಇಲ್ಲಿ ಬಂತು. ತತ್ಪೂರ್ವದಲ್ಲಿ ಇದೆಲ್ಲವೂ ತನ್ನ ಮೇಲಿನ ಪ್ರೀತಿಗೆ ವಿಷಯವಾದದ್ದು ಅಂತ ಆರಂಭ ಮಾಡಿ ಅದು ಭಾಳ ಉದ್ದಕ್ಕೆ ಪಾಠ ಮಾಡಿದ್ದಾರೆ. ನವಾರೇ ಮೈತ್ರೇಯಿ ಜಾಯ ಈ ಕಾಮಾಯ ಜಾಯ ಪ್ರಿಯ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯ ಭವತಿ ಅಂತ ಆರಂಭ ಮಾಡಿ, ನವಾರೇ ಮೈತ್ರೇಯಿ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಮುಕ್ತಾಯ ಮಾಡ್ತದ್ರ ಪಾಠ ಪ್ರಪಾಠಕ. ಅಲ್ಲಿ ನಮಗೆ ಮುಖ್ಯವಾಗಿ ಬೇಕಾದದ್ದೇನೆಂದರೆ ಎಲ್ಲರೂ ತಮ್ಮ ಮೇಲೆ ಪ್ರೀತಿಯುಳ್ಳವರು ಆಗಿದ್ದಾರೆ. ತಮ್ಮ ಮೇಲೆ ಅಂದ್ರೆ ನಿಜವಾಗಿಯೂ ಎಲ್ಲಿಗೆ ಅನ್ವಯ ಆಗ್ತದೆ ಅಂತ ಕೇಳಿದರೆ ಶರೀರಕ್ಕೆ ಅನ್ವಯ ಆಗುವುದಿಲ್ಲ. ಆತ್ಮನ ಮೇಲೆಯೇ ಪ್ರೀತಿಯುಳ್ಳವರಾಗಿದ್ದಾರೆ. ಆತ್ಮ ಆನಂದ ಸ್ವರೂಪ ಬ್ರಹ್ಮ ಪರಮ ಪ್ರೇಮಾಸ್ಪದ ವಿಷಯತ್ವಾತ್. ಆತ್ಮನು ಆನಂದ ಸ್ವರೂಪ, ಅದರಲ್ಲಿ ಪರಮ ಆನಂದ ಸ್ವರೂಪ. ವಿಷಯಾನಂದಾದಿಗಳಲ್ಲಿ ಅತಿವ್ಯಾಪ್ತಿ ಬರಬಾರದು ಅಂತ ಪರಮ ಅಂತ ವಿಶೇಷಣ ಪಟ್ಟರು. ಪರಮ ಆನಂದ ಸ್ವರೂಪ ಪರಮ ಪ್ರೇಮಾಸ್ಪದತ್ವ, ಪರಮ ಪ್ರೀತಿಗೆ ವಿಷಯನೂ ಆಗಿರುವುದರಿಂದ ನಮ್ಮ ಸ್ವರೂಪವಾಗಿರುವ ಆತ್ಮತತ್ವ ಹೇಗಿದೆ, ಕೇವಲ ಆನಂದದ ಗಟ್ಟಿಯಾಗಿದೆ ಅನ್ನೋದು ಅದರ ಅಭಿಪ್ರಾಯ. ಅದಕ್ಕೆ ಸರ್ವಸ್ಯ ಕಾಮಾಯ ನಹಿ ಸರ್ವಂ ಪ್ರಿಯಂ ಭವತಿ, ಆತ್ಮರಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಹೇಳಿ ಮುಂದೆ ಹೇಳಿದರು. ನಿನಗೆ ಅಮೃತತ್ವದ ಪ್ರಾಪ್ತಿ ಆಗಬೇಕಾದರೆ ಆತ್ಮ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನುವುದು ಮಂತ್ರ ಬಂತಲ್ಲಿ. ಅದನ್ನು ಇಲ್ಲಿ ನಿಜಗುಣರು ಪ್ರಮಾಣವನ್ನಾಗಿಟ್ಟುಕೊಂಡು ಏನು ಬರೆದ್ದಾರೆ ಅಂದರೆ, ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವಬಂಧವು ಅಳಿಯದು ತನಗೆ ಎಂದು. ಅದು ಎಂದು ಅನ್ನೋದು ಹ್ರಸ್ವ ಇದೆ, ನಾನು ದೀರ್ಘ ಮಾಡಿ ಹೇಳ್ತಾ ಇದ್ದೀನಿ. ಶ್ರವಣ, ಸತ್ಶಾಸ್ತ್ರ ಶ್ರವಣ, ಸದ್ಗುರುಗಳಿಂದ ಶ್ರವಣ, ಸತ್ಶಾಸ್ತ್ರ ಶ್ರವಣ ಮಾಡಬೇಕು. ಶ್ರವಣ ಸತ್ಶಾಸ್ತ್ರ ಆಗಬೇಕು, ಸದ್ಗುರುಗಳು ಆಗಬೇಕು. ಯಾಕಂದರೆ ಗುರುಗಳ ವಿಭಾಗವನ್ನು ಹೇಳ್ಕೊಂಡು ಬಂದಿದ್ದಾರೆ, ನಿಷಿದ್ಧ ಗುರು, ಕಾಮ್ಯ ಗುರು ಇತ್ಯಾದಿ. ಪ್ರಕೃತದಲ್ಲಿ ಸತ್ಶಾಸ್ತ್ರದ ಶ್ರವಣ ಆಗಬೇಕು ಅನ್ನುವುದನ್ನು ಇಟ್ಟುಕೊಂಡು, ಶ್ರವಣ ಅಂದರೆ ಏನು ಅಂತ ಕೇಳಿದರೆ, ಸಕಲ ಉಪನಿಷತ್ತುಗಳಿಗೆ ನಿರ್ಗುಣ ನಿರಾಕಾರವಾದ ಬ್ರಹ್ಮನನ್ನು ತಿಳಿಸುವುದರಲ್ಲಿಯೇ ಗುರಿ ಇದೆ. ಪರಂತು ಶಾಸ್ತ್ರ ಇದೆ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಶಬ್ದಕ್ಕೆ ವಿಷಯ ಅಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮಃ ಯಥೈತದನು ಶಿಷ್ಯಾದಣ್ಯ ದೇವಕೇನೋಪನಿಷತ್ ಹೇಳ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ತೈತ್ತಿರೀಯೋಪನಿಷತ್ ಹೇಳ್ತದೆ. ಮಾತು ಮನಸ್ಸಿನಿಂದ ಸಹಿತವಾಗಿ ಆತ್ಮನನ್ನು ಅರಿಯುವುದಕ್ಕೆ ಅರ್ಧಾಕಾಶದಲ್ಲಿ ಪ್ರವೇಶ ಮಾಡಿತು, ಹೊರಗಲ್ಲ. ಅರ್ಧಾಕಾಶದಲ್ಲಿ ಪ್ರವೇಶ ಮಾಡಿತು. ಎಷ್ಟೋ ದಿನ ಸಂಚಾರ ಮಾಡಿದರೂ ಕೂಡ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಆಗಲಿಲ್ಲ, ತಿರುಗಿ ಬಂದಿತು. ಅದನ್ನು ನಮ್ಮ ಗ್ರಂಥಕಾರರು ಮಾತು ಮನಂಗಳಿಂದ ಹತ್ತತ್ತ ಮೀರಿದೆ. ಒಂದೇ ಶಬ್ದದಲ್ಲಿ ಮಾತು ಮನಂಗಳಿಂದ ಹತ್ತತ್ತ ಮೀರಿದೆ. ಸಾತಿಶಯ ನಿರುಪಾಧಿಕ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತದೆ ಅನ್ನುವಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾದರೆ ಹೇಳುವುದೇನು ಸಕಲ ಶಾಸ್ತ್ರಗಳಂದರೆ, ಸಗುಣ ಬ್ರಹ್ಮವನ್ನು ಹೇಳುತ್ತಾ ನಿರ್ಗುಣ ಬ್ರಹ್ಮವನ್ನು ತಿಳಿಸುವುದು ಸಕಲ ಶಾಸ್ತ್ರಗಳ ಗುರಿ. ಸಗುಣ ಬ್ರಹ್ಮವನ್ನು ಎರಡು ಭಾಗ ಮಾಡಿದ್ದೇವೆ, ಪರಬ್ರಹ್ಮ ಅಪರಬ್ರಹ್ಮ ಅಂತ ಎರಡು ಭಾಗ ಮಾಡಿದ್ದೇವೆ. ಮಾಯಾ ಉಪಾಧಿಯಿಂದ ಅಥವಾ ಮಾಯಾ ಸಬಲಿತ ಚೇತನವನ್ನು ಸಗುಣ ಬ್ರಹ್ಮ ಅಂತ ಅಂಗೀಕಾರ ಮಾಡಿದ್ದೇವೆ. ತತ್ವಮಸ್ಯಾದಿ 4 ಮಹಾವಾಕ್ಯಗಳಿಗೆ ಸಗುಣ ಬ್ರಹ್ಮವೇ ವಿಷಯ ಹೇಳಲಿಕ್ಕೆ. ಯಾಕೆ? ನಿರ್ಗುಣ ನಿರಾಕಾರವಾದ ಬ್ರಹ್ಮ ವಿಷಯ ಅಲ್ಲ, ಸಗುಣ ಬ್ರಹ್ಮವೇ ವಿಷಯ. ಪರಂತು ಅನ್ಯವನು ಅರಿವುತ್ತ ಅನನ್ಯವನು ಬೋಧಿಪದು. ನಮ್ಮ ಗ್ರಂಥಕಾರರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬೋಧ ಚತುಷ್ಟಯದಲ್ಲಿ ಹೇಳ್ಕೊಂಡ್ಬಂದಾರೆ. ಅನ್ಯವನು ಅರಿಯುತ್ತ ಅನನ್ಯವನು ತಿಳುಪುದು. ಇಲ್ಲಿ ಸಗುಣ ಬ್ರಹ್ಮವನ್ನು ಹೇಳುತ್ತಾ ನಿರ್ಗುಣ ಬ್ರಹ್ಮದ ಅನುಭವ ಬರುವಂತೆ ಉಪದೇಶ ಮಾಡುವುದೇ ಶಾಸ್ತ್ರದ ಕರ್ತವ್ಯ. ನಿರ್ಗುಣ ಬ್ರಹ್ಮ ಯಾವ ಪ್ರಮಾಣಕ್ಕೂ ವಿಷಯ ಅಲ್ಲ. 6 ಪ್ರಮಾಣಗಳು ನಿರ್ಗುಣ ಬ್ರಹ್ಮವನ್ನು ತಿಳಿಸಲಾರವು. ಪ್ರತ್ಯಕ್ಷ ಅನುಮಾನ 6 ಪ್ರಮಾಣ ನಿಮಗೆಲ್ಲ ಕಂಠಪಾಠಿದಾವೆ. ಅಥವೇನು ಮಾಡ್ತಾವೆ ಅಂತ ಕೇಳಿದರೆ, ಬ್ರಹ್ಮ ಅಲ್ಲದನ್ನು ನೇತಿಗಳೆಯುತ್ತವೆ ಅಲ್ಲದೆ ಬ್ರಹ್ಮನನ್ನು ತಿಳಿಸುವ ತಾಕತ್ತವುಗಳಿಗೆ ಇಲ್ಲ ಅಂತ. ಶಬ್ದ ಪ್ರಮಾಣವೂ ಕೂಡ ನೇರವಾಗಿ ಬ್ರಹ್ಮವನ್ನು ತಿಳಿಸುವುದಿಲ್ಲ. ನೇಹ ನಾನಾಸ್ತಿ ಕಿಂಚನ
ಹೇಳ್ತದೆ, ಉಪನಿಷತ್ ಬರ್ತದೆ. ನೇಹ ನಾನಾಸ್ತಿ ಕಿಂಚನ ಮನಸಾ ಏವ ಇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಕಠೋಪನಿಷತ್ ನೆನಪು ಮಾಡ್ತೇನೆ ಹಾಗೆ. ಇಹ ಕಿಂಚನ ನಾನಾ ನ ಅಸ್ತಿ. ಮನಸಾ ಏವ ಇದಂ ಆಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ತಿಳಿಯಬೇಕು ಅಂತ ಶಬ್ದಾರ್ಥ. ಇದನ್ನು ಅಂದರೆ ಯಾವುದನ್ನು? ಆತ್ಮತತ್ವವನ್ನು. ಆತ್ಮತತ್ವವನ್ನು ತಿಳಿದೇವ ಅಂದ್ರೆ ಆತ್ಮ ಜಡ ಆಗ್ತಾನೆ, ಮನಸ್ಸು ಚೇತನ ಆಗ್ತದೆ. ಮನಸ್ಸು ಆತ್ಮತತ್ವವನ್ನು ತಿಳಿದು ಅಂದ್ರೆ ಆತ್ಮ ಜಡ ಆದ, ಮನಸ್ಸು ಚೇತನ ಆಯಿತು, ಅಪಸಿದ್ಧಾಂತ ಆಯ್ತು ನಿಂದು. ಮತ್ತು ಇದಂ ಅಂದ್ರೆ ಏನು? ಇದಂ ಮನಸಾ ಏವ ಅವಾಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ತಿಳಿಬೇಕು. ಏನು ಹಾಗಾದರೆ ಅಂತ ಕೇಳಿದರೆ, ನೇಹ ನಾನಾಸ್ತಿ ಕಿಂಚನ ಇಹ ಕಿಂಚನ ನಾನಾ ನ ಅಸ್ತಿ. ಇಹ ಅಂದರೆ ಎಲ್ಲಿ? ಇಹ ಶಬ್ದಕ್ಕೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಅಂದರೆ ಎಲ್ಲಿ? ಇಲ್ಲಿ ಅನ್ನುವ ಶಬ್ದಕ್ಕೆ ಜಗತ್ತು ಆಧಾರ ಮಾಡ್ತೇವೆ ಅಂದರೆ ಆಭಾಸಾತ್ಮಕವಾದ ಜಗತ್ತು ಆಧಾರವಾಗಲಾರದು. ಇನ್ನು ನಿರ್ಗುಣ ನಿರಾಕಾರವಾದ ಬ್ರಹ್ಮ ಶಬ್ದಕ್ಕೆ ವಿಷಯವಲ್ಲ ಇಲ್ಲಿ ಅಂತ ಅಲ್ಲಿಯೂ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಇಹ ಅನ್ನುವ ಶಬ್ದಕ್ಕೆ ಎಲ್ಲಿ ಅನ್ವಯ ಅಂತ ಕೇಳಿದರೆ, ಸಗುಣ ಬ್ರಹ್ಮದಲ್ಲಿ. ಈ ಇಡೀ ಜಗತ್ತಿಗೆ ಸಗುಣ ಬ್ರಹ್ಮವೇ ಕಾರಣವಲ್ಲದೆ ನಿರ್ಗುಣ ಬ್ರಹ್ಮ ಕಾರಣ ಅಲ್ಲ. ಸಗುಣ ಬ್ರಹ್ಮವೇ ಕಾರಣ, ಮಾಯಾಸವಲಿತ ಬ್ರಹ್ಮವೇ ಕಾರಣ. ನಮ್ಮ ಸಕಲ ಉಪನಿಷತ್ತುಗಳು, ಸಕಲ ಶಾಸ್ತ್ರಗಳು ಈ ಮಾಯಾ ಉಪಾಧಿಯಿಂದ ಕೂಡಿರುವ ಸಗುಣ ಬ್ರಹ್ಮವನ್ನೇ ಹೇಳುತ್ತಾ ಭಾಗತ್ಯಾಗ ಲಕ್ಷಣದಿಂದ ನಿರ್ಗುಣ ಬ್ರಹ್ಮ ಇವ ಸ್ವಯಂ ತನ್ನ ಅನುಭವ ಪ್ರಮಾಣದಿಂದ ತಿಳಿಯಬೇಕಲ್ಲದೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಯುವಂಥದ್ದು ಅಲ್ಲ ಅನ್ನುವಂತಹ ಈ ಎಲ್ಲ ಮರ್ಮವನ್ನು ನಮ್ಮ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಬಹಳಷ್ಟು ಸುಂದರವಾಗಿ ಈ ಗ್ರಂಥಗಳಲ್ಲಿ, ನಮ್ಮಲ್ಲಿ 6 ಗ್ರಂಥಗಳ ಪ್ರಸಿದ್ಧ, ಇನ್ನು ಕೈವಲ್ಯ ಪದ್ಧತಿ, ಪರಮಾರ್ಥ ಗೀತೆ, ಪರಮಾನುಭವ ಬೋಧೆ, ಅನುಭವ ಸಾರ, ವಿವೇಕ ಚಿಂತಾಮಣಿ ಇವೆಲ್ಲವುಗಳನ್ನು ನೋಡಿದಾಗ ಸಕಲ ಉಪನಿಷತ್ತುಗಳ ಸಾರ ಇವುಗಳಲ್ಲಿರುವುದರಿಂದಲೇ ಗರ್ಗದ ಮಡಿವಾಳಪ್ಪನವ್ರು ಅಂದ್ರಂತ, ಮೊದಲು ಈ ಗ್ರಂಥಗಳ ನನಗೆ ಗೊತ್ತಾಗಿದ್ರೆ ನಾ ಯಾಕೆ ಕಾಶಿಗೆ ಹೋಗ್ತಿದ್ದೆ, ಸಂಸ್ಕೃತ ಓದಾಕ ಅಂದ್ರಂತ. ಅಭಿಪ್ರಾಯ ಏನು ಅಂದರೆ, ನಿಜಗುಣ ಶಿವಯೋಗಿಗಳು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ ಮಹಾನುಭಾವರು. ಕನ್ನಡ ನಾಡಿನ ಮುಮುಕ್ಷುಗಳಿಗೆ ಸುಲಭವಾಗಲಿ, ಅಧ್ಯಾತ್ಮ ಸುಲಭವಾಗಿ ಗೊತ್ತಾಗಲಿ ಅಂತ ತಿಳಿಯುವ ದೃಷ್ಟಿಯಿಂದ ಈ ಎಲ್ಲ ಗ್ರಂಥಗಳನ್ನು ಬರೆದು ಕೊಟ್ಟಿದ್ದಾರೆ. ಪ್ರಕೃತದಲ್ಲಿ ನಾವು ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಇದ್ದೇವೆ. ಶ್ರವಣ ಅಂದರೆ ಏನು ಅನ್ನೋದು ಪೂರ್ವದಲ್ಲಿ ಸ್ವಲ್ಪ 6 ಲಿಂಗಗಳಿಂದ ಉಪಕ್ರಮಾದಿ 6 ಲಿಂಗಗಳಿಂದ ಶ್ರವಣ ಮಾಡಬೇಕು. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಅನ್ನುವಂತಹ 6 ಲಿಂಗಗಳು. ಉಪಕ್ರಮ, ಉಪಸಂಹಾರ. ಛಾಂದೋಗ್ಯೋಪನಿಷತ್ ಸ್ವಲ್ಪ ನೋಡೋಣ 6 ಲಿಂಗಗಳ ಬಗ್ಗೆ. ಹಾಗೆ ಎಲ್ಲ ಉಪನಿಷತ್ತುಗಳು ಬರ್ತಾವಲ್ಲಿ, ಬರೀ ಛಾಂದೋಗ್ಯ ಅಂತ ಒಂದೇ ಏನಲ್ಲ. ಸದೈವ ಸೌಮ್ಯದ ಮಗ್ರ ಆಸೀದ್ ಏಕಮೇವ ದ್ವಿತೀಯಂ ಅಂತ 6ನೇ ಅಧ್ಯಾಯ ಆರಂಭ ಆಗ್ತದ. ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವಿಗೆ ಹೇಳಿದಂಥ ವಿಷಯ ಅನ್ನೋದು ಜಗತ್ ಪ್ರಸಿದ್ಧ. ಆರಂಭ ಮಾಡಿದ್ರವರು. ಅದ್ರ ಹಿಂದಿನ ಕತೆ ಬ್ಯಾಡ ಈಗ, ನಮಗೆ ಹಿಂದಿನ ಕತೆ ಯಾಕೆ ಏನು ಎಂತು ಅಂತದ್ದು ಬ್ಯಾಡ ಈಗ. ಅವರಿಗೆ ಗುರುಗಳಾದರು, ತಂದೆಯೇ ಮಗನಿಗೆ ಗುರುವಾದ. ಸದೇವ ಸೌಮ್ಯ ಇದಮಗ್ರ ಆಸೀತ್, ಇದಂ ಅಗ್ರೇ ಸದೇವ ಆಸೀತ್. ಸೌಮ್ಯ ಅಂದ್ರೆ ಸರಳ ಸ್ವಭಾವದ ಎಲೈ ಶ್ವೇತಕೇತುವೆ. ಇದು ಹೀಗೆ ತೋರುವಕ್ಕಿಂತ ಮುಂಚೆ ಸದ್ರೂಪವಾದ ಬ್ರಹ್ಮವೇ ಆಗಿತ್ತು. ಇದು ಅಂದರೆ ಯಾವುದು? ನಾಮರೂಪ ಕ್ರಿಯಾತ್ಮಕವಾದ ಈ ಜಗತ್ತು ಹೀಗೆ ತೋರುವಕ್ಕಿಂತ ಮುಂಚೆ ಸದ್ರೂಪವಾದ ಬ್ರಹ್ಮವೇ ಆಗಿತ್ತು. ಕೊನೆಗೆ ಇದು ಉಪಕ್ರಮ. ಉಪಸಂಹಾರ ಏನು ಹೇಳ್ತದೆ ಅಂತ ಕೇಳಿದರೆ, ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಇದು ಉಪಸಂಹಾರ. ಇದೆಲ್ಲವೂ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ ತತ್ವಮಸಿ ಶ್ವೇತಕೇತೋ. ಎಲೈ ಶ್ವೇತಕೇತುವೆ, ಈ ನಾಮರೂಪ ಕ್ರಿಯಾತ್ಮಕವಾಗಿ ತೋರುವಂತಹ ಜಗತ್ತೆಲ್ಲವೂ ಸನ್ಮೂಲವಾದದ್ದು. ಛಾಂದೋಗ್ಯ ಉಪನಿಷತ್ ಹೇಳ್ತದೆ, ಸನ್ಮೂಲಂ ಅನ್ವೇಷಯ, ಮೂಲಂ ಅನ್ವೇಷಯ. ಅಲ್ಲಿ ತ್ರಿವೃತ್ಕರಣ ಹೇಳ್ಯಾರ. ತೈತ್ತಿರೀಯ ಉಪನಿಷತ್
ಉಪನಿಷತ್ನಲ್ಲಿ ಪಂಚೀಕರಣ ಹೇಳ್ಯಾರ. ಇಲ್ಲಿ ತೇಜಸ್ಸು ಉಂಟಾಯಿತು, ತೇಜಸ್ಸಿನಿಂದ ಜಲ ಉಂಟಾಯಿತು, ಜಲದಿಂದ ಭೂಮಿ ಉಂಟಾಯಿತು. ಇವೆಲ್ಲಕ್ಕೂ ಮೂಲ ಪದಾರ್ಥ ಹೊಂದಬೇಕು. ಅಮೂಲವಾದ ಪದಾರ್ಥ ಯಾವುದೂ ಇಲ್ಲ, ಅಂದರೆ ಇಲ್ಲದೆ ಕಾರ್ಯವೂ ಯಾವುದೂ ಇಲ್ಲ. ಹಾಗಾದರೆ ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತಿಗೆ ತ್ರಿವೃತ್ಕರಣ, ಭೂಮಿ ನಮಗೆ ಅನ್ನ ಅಂತ ಕರೆದರಲ್ಲಿ ಭೂಮಿ ಯಾವುದು ತೇಜಸ್ಸಿನಿಂದ, ಆತ್ಮನಿಂದ ತೇಜಸ್ಸು ಹುಟ್ಟಿತು ಅಂದರೆ ಅಗ್ನಿಯಿಂದ ಜಲ, ಆತ್ಮನಿಂದ ತೇಜಸ್ಸು ಹುಟ್ಟಿತು, ತೇಜಸ್ಸಿನಿಂದ ಜಲ ಹುಟ್ಟಿತು, ಜಲದಿಂದ ಭೂಮಿ ಹುಟ್ಟಿತು. ಮೂಲಂ ಅನ್ವೇಷಯ, ಮೂಲವನ್ನು ಹುಡುಕು. ಮೂಲವನ್ನು ಹುಡುಕಿದಾಗ ನಿನ್ನ ಸ್ವರೂಪದ ಜ್ಞಾನ ನಿನಗೆ ಆಗ್ತದಂತ ಹೇಳಿಕೊಂಡು ಕಾರಣವನ್ನು ಹುಡುಕುವುದಕ್ಕಾಗಿ ಸನ್ಮೂಲಂ ಸನ್ಮೂಲಾಹ ಸರ್ವಾಹ ಪ್ರಜಾಹ ಅಂತ ಬರೀತಾರೆ. ಸನ್ಮೂಲಾಹ ಸರ್ವಾಹ ಪ್ರಜಾಹ, ಎಲ್ಲ ಪ್ರಜೆಗಳು. ಸನ್ಮೂಲ, ಸತ್ ಅಂದ್ರೆ ಮೂಲ ಇದ್ದಲ್ಲಿ ಸತ್ಮೂಲ ಸನ್ಮೂಲ ಆಗೈತೆ. ಅದು ಮತ್ತೇನಲ್ಲ, ಸತ್ಪದಾರ್ಥವೇ. ಯಾವುದು ತ್ರಿಕಾಲಾಬಾಧಿತವಾದದ್ದು ಇದೆಯೋ ಅದು ಸತ್ಯವಾದ ಪದಾರ್ಥ, ಅದನ್ನು ಸತ್ ಅಂತ ಕರಿತೇವೆ. ಅದನ್ನು ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಲ್ಲಿ ಕೂಡ ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ ಅಂತ ಬಿಡಿಯಾಗಿ ಅನ್ವಯ ಮಾಡಿ ತೋರಿಸಿದ್ದಾರೆ. ಅಂತೂ ಈ ಎಲ್ಲ ಜಗತ್ತಿಗೆ ಮೂಲ ಯಾವುದು ಅಂತ ಕೇಳಿದರೆ ಸದ್ರೂಪವಾದ ಆತ್ಮತತ್ವವೇ. ಅದುವೇ ನಿನ್ನ ಸ್ವರೂಪ ಅಂತ ಮುಕ್ತಾಯ ಮಾಡ್ತಾರೆ. ತತ್ವಮಸಿ ಶ್ವೇತಕೇತು, ಅದುವೇ ನೀನು ಆಗಿದ್ದೀಯಾ ಅಂತ ಅಲ್ಲಿ ಉಪಸಂಹಾರ ಮಾಡ್ತಾರೆ. ಉಪಕ್ರಮ ಉಪಸಂಹಾರ ಪ್ರಥಮ ಲಿಂಗ. ನಿನ್ನೆ ಅದರ ಬಗ್ಗೆ ಒಂದು ಪದ್ಯ ಹೇಳಿ ಆಗಿದೆ, ಅದು ನೆನಪು ಮಾಡಿಕೊಡ್ರಷ್ಟೇ. ಈಗ ಎರಡನೇದ್ದು ಅಭ್ಯಾಸ. ಉಪಕ್ರಮ ಉಪಸಂಹಾರ ಕೂಡಿ ಪ್ರಥಮ ಲಿಂಗ, ಎರಡನೇದ್ದು ಅಭ್ಯಾಸ. ಷಡಂಗ ಸಹಿತ 4 ವೇದಗಳನ್ನು ಅಧ್ಯಯನ ಮಾಡಿಕೊಂಡು ಬಂದಿರುವ ಶ್ವೇತಕೇತುವಿಗೆ ತತ್ವಮಸಿ ಮಹಾವಾಕ್ಯವನ್ನು 9 ದೃಷ್ಟಾಂತಗಳ ಮೂಲಕ 9 ಸಲ ಹೇಳಿದ್ದಾರೆ. ಛಾಂದೋಗ್ಯದಲ್ಲಿ 9 ಸಲ, 1 ಸಲ ಅಲ್ಲ, 9 ಸಲ ಹೇಳಿದ್ದಾರೆ. ಕಾರಣ ಏನು? ಆತ್ಮತತ್ವವು ಅತೀಂದ್ರಿಯವಾಗಿರುವುದರಿಂದ ಯಾವ ಶಬ್ದಕ್ಕೂ ವಿಷಯವಲ್ಲ. ಸ್ವಾನುಭೂತ್ಯೇಕಮಾನಾಯ. ಅಲ್ಲಿ ಪ್ರಮಾಣ ಯಾವುದಂದ್ರೆ ನಿನ್ನ ಅನುಭವವೇ ಪ್ರಮಾಣವಲ್ಲದೆ ಮತ್ತೊಂದು ಪ್ರಮಾಣ ಇಲ್ಲ ಅಂತ ದಿಕ್ಕಾಲಾದ್ಯನವಚ್ಛಿನ್ನ ಅನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತ್ಯೇಕಮಾನಾಯ ನಮಃಶಾಂತಾಯ ತೇಜಸ್ಸಿ ಅಂತ ಒಂದು ಶ್ಲೋಕ ಕೇಳಿ ಬರ್ತದೆ ನಾವು ನಿರ್ಗುಣ ಬ್ರಹ್ಮದ ವಿಷಯಕವಾಗಿ. ಇಲ್ಲಿ ಸತ್ಯವೇ ಆತ್ಮತತ್ವ ಅಂತ ನಿಶ್ಚಯ ಆಯಿತು. ಅದು ಅನುಭವಕ್ಕೆ ಮಾತ್ರ ವೇದ್ಯವಲ್ಲದೆ ಯಾವುದೇ ಪ್ರಮಾಣಗಳು ಅದನ್ನು ತಿಳಿಸಿಕೊಡಲಾರವು. ಇಲ್ಲಿ 9 ಸಲ ಯಾಕೆ ಹೇಳಿದರು ಅಂದರೆ 6 ಪ್ರಮಾಣಗಳಿಗೆ ವಿಷಯವಲ್ಲ, ಇಂದ್ರಿಯಗಳಿಗೂ ವಿಷಯವಲ್ಲ, ಮನಬುದ್ಧಿಯಾದಿಗಳಿಗೂ ವಿಷಯವಲ್ಲ ಈ ಪೂರ್ವದಲ್ಲಿ ಹೇಳಿದಂತೆ. ಮತ್ತು ಯಾವುದರಿಂದ ತಿಳಿಯುವುದು ಅಂದರೆ ನಿನ್ನ ಅನುಭವದಿಂದಲೇ ನೀನು ತಿಳಿಯಬೇಕಲ್ಲದೆ ಗುರುಗಳ ದಾರಿ ತೋರಿಸೋರಷ್ಟೇ ನಮಗೆ. ನಿನ್ನ ಅನುಭವದಿಂದ ನೀನು ತಿಳಿಯಬೇಕು. ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಾನಂ ಅವಸಾದಯೇತ್. ಗೀತೆಯಲ್ಲಿ ಭಗವಂತ ಹೇಳೋದೆಲ್ಲ ಹೇಳಿದ. ತ್ವಂಪದದ ವಿಷಯಕವಾಗಿ ಹೇಳೋದೆಲ್ಲವನ್ನು ಹೇಳಿದ ಮೊದಲಿನ 6 ಅಧ್ಯಾಯಗಳಲ್ಲಿ. ಆವಾಗ ಹೇಳ್ತಾನ ಭಗವಂತ, ಹೇಳುವುದೆಲ್ಲ ಹೇಳಿದ್ದೀನಿ, ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಬೇಕು, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನೀನೇ ಮಾಡಿಕೊಳ್ಳಬೇಕು ಅನ್ನುವುದು ಸ್ವಾನುಭೂತ್ಯೇಕಮಾನಾಯ. ಆತ್ಮತತ್ವವು ಅನುಭವೈಕ ಪ್ರಮಾಣ, ಕೇವಲ ಅನುಭವದಿಂದ ಗೊತ್ತಾಗುವಂಥದ್ದು. ಮತ್ತು ಈ ಶಾಸ್ತ್ರಗಳೆಲ್ಲ ಏನು ಮಾಡ್ತಾವೆ ಅಂತ ಕೇಳಿದರೆ ಆತ್ಮನಲ್ಲದನ್ನು ನೇತಿಗಳಿಯುತ್ತವೆ, ನೇತ್ಯಾತ್ಮಕ ದೃಷ್ಟಿಯಿಂದ. ಇದು ಆತ್ಮ ಅಲ್ಲ, ಇದು ಆತ್ಮ ಅಲ್ಲ. ಅದನ್ನು ಹೇಳಿದ್ನಲ್ಲ, ಸಗುಣ ಬ್ರಹ್ಮದಲ್ಲಿ ಇಹ ಕಿಂಚನ ನಾನಾ ನ ಅಸ್ತಿ. ಸ್ವಲ್ಪವೂ ಕೂಡ ಇಲ್ಲಿ ಅನೇಕತ್ವ ಅನ್ನೋದು ಇಲ್ಲ. ಸಗುಣ ಬ್ರಹ್ಮದಲ್ಲಿಯೇ ಇಲ್ಲ. ಮತ್ತು ತೋರ್ತದಲ್ಲ ಅಂದ್ರೆ ಆಭಾಸಾತ್ಮಕವಾಗಿ ತೋರುತ್ತದೆ. ಇದು ಜಗತ್ತು ಆಭಾಸ. ನಮ್ಮ ದೃಷ್ಟಾಂತಂತೂ ನಿಮಗೆ ಗೊತ್ತಿದ್ದಾವೆ. ಹಗ್ಗ ಕ್ರಾಂತಿ ಕಾಲದಲ್ಲಿ ಹಾವಿನಂತೆ ತೋರಿತು, ಮೋಟು ಮರ ಕಳ್ಳನಂತೆ ತೋರಿತು, ಪ್ರಖರವಾದ ಬಿಸಿಲಿನಲ್ಲಿ ಕಪ್ಪೆ ಚೆಪ್ಪು ಬೆಳ್ಳಿಯಂತೆ ತೋರಿತು. ಬೆಳ್ಳಿ ಆಗಿಲ್ಲ, ಬೆಳ್ಳಿಯಂತೆ. ಹಗ್ಗ ಹಾವು ಆಗಿಲ್ಲ, ಹಾವಿನಂತೆ ತೋರಿತು. ಜಗತ್ತಿನಂತೆ ಆತ್ಮ ಆಗಿಲ್ಲ. ಜಗದ್ ರೂಪದಲ್ಲಿ ತೋರ್ತಾನ ಅಂದ್ರೆ ಮತ್ತೆ ಅವನು ವಿಕಾರ ಹೊಂದೋದಾಯಿತು. ಹಾಗಾದರೆ ಆತ್ಮ ಅಥವಾ ಬ್ರಹ್ಮನಲ್ಲಿ ಆಭಾಸಾತ್ಮಕವಾಗಿ ತೋರುತ್ತದೆ ಜಗತ್ತು. ಉಕ್ತ ಉದಾಹರಣೆ ಗೊತ್ತಾಗಿದ್ದಾವೆ ನಿಮಗೆ. ಆಭಾಸಾತ್ಮಕವಾಗಿ ಜಗತ್ತು ತೋರುತ್ತದೆ. ಈ ಆಭಾಸಾತ್ಮಕವಾಗಿ ತೋರುವ ಜಗತ್ತು
ಯಾರಿಗೆ ಗೊತ್ತಾಗೈತಿ? ತತ್ವಜ್ಞಾನಿಗಳಿಗೆ ಗೊತ್ತಾಗೈತಿ. ಏನು ನುಡಿದವರಿಗೆ? ಸತ್ಯ. ಸತ್ಯ ಅನ್ನುವ ಭ್ರಾಂತಿ ಬಂದಿದೆ. ಸತ್ಯ ಅನ್ನುವ ಭ್ರಾಂತಿ ಬಂದದರಿಂದ ಆ ಭ್ರಾಂತಿಯನ್ನು ನಿರಾಕರಣ ಮಾಡುವುದೇ ಶಾಸ್ತ್ರದ ಕರ್ತವ್ಯ. ಈ ಭ್ರಾಂತಿಯನ್ನೇ ಆವರಣ ಅಂತೂ ಕೂಡ ಕರ್ಕೊಂಡ್ಬಂದಿದ್ದೇವೆ. ಆವರಣ ಭಂಗಾನುಕೂಲೋ ವ್ಯಾಪಾರ ಜ್ಞಾನಂ. ಆವರಣ ಭಂಗ ಮಾಡುವುದಷ್ಟೇ ಕೆಲಸ ಇದೆ ಇಲ್ಲಿ. ನಮ್ಮ ಸ್ವರೂಪದ ಮೇಲೆ ಆವರಣ ಆಗಿದೆ. ನಾಮ, ಜಾತಿ, ಕುಲ, ಗೋತ್ರ ಇನ್ನೂ ಏನೇನು ಕಟ್ಟಿಕೊಂಡಿದ್ದೆವು. ನಾನು ಸ್ತ್ರೀ, ನಾನು ಪುರುಷ, ಇದ್ಯಾವುದೂ ನಮ್ಮ ಸ್ವರೂಪದಲ್ಲಿ ಇಲ್ಲ. ಇದನ್ನು ನೇತಿಗೊಳಿಯುವುದೇ ಶಾಸ್ತ್ರದ ಕರ್ತವ್ಯ ಅಂತ ಒಂದು ಭಾಗ. ಇನ್ನು ಸರ್ವಾತ್ಮಕ ಬುದ್ಧಿಯಿಂದಲೂ ಕೂಡ ಆತ್ಮತತ್ವವನ್ನು ತಿಳಿಸಿಕೊಟ್ಟಿದೆ ಶಾಸ್ತ್ರ. ಸರ್ವಂ ಖಲ್ವಿದಂ ಇದು ಬ್ರಹ್ಮ ಅನ್ನುವ ಶ್ರುತಿ ಪ್ರಮಾಣದಂತೆ ಕಾರಣಾತ್ಮನ ಜಗತ್ತನ್ನು ನೋಡು, ಕಾರ್ಯಾತ್ಮನ ನೋಡಬೇಡ. ಕಾರಣಾತ್ಮನ ನೋಡು. ಕಾರಣಾತ್ಮನ ನೀನು ಜಗತ್ತನ್ನು ನೋಡಿದ್ದೇ ಆದರೆ ಅವಾಗ ನೋಡು, ಕಾರ್ಯ ಸುಳ್ಳು ಕಾರಣ ಸತ್ಯ, ಕಾರ್ಯ ಸುಳ್ಳು ಕಾರಣ ಸತ್ಯ ಅಂತ ಹೋಗ್ತದೆ. ಉದಾಹರಣೆಗೆ ಬಟ್ಟೆ ಅನ್ನೋದು ಕಾರ್ಯ, ನೂಲು ಅನ್ನುವುದು ಕಾರಣ. ನೂಲು ಸತ್ಯ, ಬಟ್ಟೆ ಸುಳ್ಳು. ಸ್ವಲ್ಪ ಹಿಂಗೆ ಒಂದು ದೃಷ್ಟಾಂತ ಕೊಟ್ಕೊಂಡು ಹೋಗೋಣ, ನಿಮ್ಗೆ ತಿಳಿತದೆ. ನೂಲು ಎಲ್ಲಿಂದ ಬಂತು? ಅರಳಿಯಿಂದ ಬಂತು. ಅರಳಿ ಎಲ್ಲಿಂದ ಬಂತು? ಹತ್ತಿಯಿಂದ ಬಂತು. ಹತ್ತಿ ಎಲ್ಲಿಂದ ಬಂತು? ಹತ್ತಿ ಗಿಡದಿಂದ ಬಂತು. ಅಲ್ಲಿ ಕಾಯಿ ಆಯಿತು, ಹತ್ತಿ ಆಯಿತು. ಹತ್ತಿ ಗಿಡ ಎಲ್ಲಿ ಬಂತು? ಬೀಜದಿಂದ ಬಂತು. ಬೀಜ ಎಲ್ಲಿ ಮೊಳಿತು? ಭೂಮಿಯಲ್ಲಿ ಮೊಳಿತು. ಭೂಮಿಗೆ ಏನು ಕಾರಣ? ಹೋಗ್ರಿ ಹಿಂದಕ್ಕಂಗೆ. ಭೂಮಿಗೆ ನೀರು ಕಾರಣ, ನೀರಿಗೆ ಅಗ್ನಿ ಕಾರಣ, ಅಗ್ನಿಗೆ ವಾಯು ಕಾರಣ, ವಾಯುವಿಗೆ ಆತ್ಮ ಕಾರಣ. ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ, ಆಕಾಶಾದ್ ವಾಯು, ವಾಯೋರಗ್ನಿ. ಈ ತೈತ್ತಿರೀಯ ಉಪನಿಷತ್ತಿನ ಮಂತ್ರ ಹೇಳ್ತದೆ, ಆತ್ಮನಿಂದಲೇ ಆಕಾಶ ಹುಟ್ಟಿತು, ಆಕಾಶದಿಂದ ಗಾಳಿ ಹುಟ್ಟಿತು. ಹಾಗಾದ್ರೆ ಎಲ್ಲಕ್ಕೂ ಮೂಲ ಕಾರಣ ಯಾವುದಂತಾಯಿತು? ಆತ್ಮತತ್ವವೇ ಮೂಲ ಕಾರಣ. ಅದನ್ನು ಹುಡುಕುವಂತ ಚಾಂದೋಗ್ಯದಲ್ಲೂ ಕೂಡ ಹೇಳಿದ್ದಾರೆ. ಇದು ಸರ್ವಾತ್ಮಕ ಭಾವನೆ. ನೂಲಿನ ದೃಷ್ಟಿಯಿಂದ ನೋಡಿದಾಗ, ಈ ಬಟ್ಟೆಗಳು ನೂಲಿನ ದೃಷ್ಟಿಯಿಂದ ನೋಡಿದಾಗ ಸೀರೆ ಯಾವುದು, ಧೋತ್ರ ಯಾವುದು, ಪಾವುಡ್ ಯಾವುದು, ಶರ್ಟ್ ಯಾವುದು, ಪ್ಯಾಂಟ್ ಯಾವುದು, ನೂಲಿನ ದೃಷ್ಟಿಯಿಂದ ನೋಡ್ರಿ. ಏನಂತೀರ ಇಲ್ಲಿ? ನೂಲಿನ ದೃಷ್ಟಿಯಿಂದ ನೋಡಿದಾಗ ಧೋತ್ರ ಅನ್ನಕ್ಕೆ ಬರ್ತದೆ ಏನಂದ್ರೆ ಇಲ್ಲ, ಪ್ಯಾಂಟ್ ಅನ್ನಕ್ಕೆ ಬರ್ತದೆ ಏನಂದ್ರೆ ಇಲ್ಲ. ಕಾರಣದ ದೃಷ್ಟಿಯಿಂದ ನೋಡಿದಾಗ ಇದೆಲ್ಲವೂ ಕೇವಲ ನೂಲು, ಬಟ್ಟೆಗಳು ಉದಾಹರಣೆ, ಇದೆಲ್ಲವೂ ನೂಲು. ಹಾಗೆ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ಆತ್ಮನ ಸ್ವರೂಪವೇ ಇದೆ, ಅಧ್ಯಸ್ಥವಾಗಿ ತೋರ್ತಾ ಇದೆ ಅಷ್ಟೇ. ಹಗ್ಗ ಬಿಟ್ಟು ಹಾವಿಗೆ ಅಸ್ತಿತ್ವವೇ ಇಲ್ಲ, ರಜ್ಜು ಬಿಟ್ಟು ಸರ್ಪಕ್ಕೆ ಅಸ್ತಿತ್ವವೇ ಇಲ್ಲ. ಹಾಗೆ ಆತ್ಮತತ್ವವನ್ನು ಬಿಟ್ಟು ಈ ಜಗತ್ತಿಗೆ ಅಸ್ತಿತ್ವವೇ ಇಲ್ಲ. ಭ್ರಾಂತಿರಭ್ರಾಂತ ಪೂರ್ವಕಂ, ನಮ್ಮ ನಿಜಗುಣ ಶಿವಗಳು ಮತ್ತೆ ನೆನಪು ಮಾಡ್ತೇನೆ, ಎಷ್ಟು ಸುಂದರವಾಗಿ ಬರೆದಾರಂತ. ಭ್ರಾಂತಿರಭ್ರಾಂತ ಪೂರ್ವಕಂ, ಭ್ರಾಂತ್ಯಾತ್ಮಕವಾದ ವಸ್ತುವು ತೋರಬೇಕಾದರೆ ಯಥಾರ್ಥವಾದ ಒಂದು ವಸ್ತು ಇದ್ದರೆ ಮಾತ್ರ ತೋರುತ್ತದೆ. ಭ್ರಾಂತಿ ಅಭ್ರಾಂತ ಪೂರ್ವಕಂ. ಕನ್ನಡದಲ್ಲಿ ಬಹಳಷ್ಟು ಸಂಸ್ಕೃತ ಶಬ್ದ ಹಾಸು ಹೊಕ್ಕಾಗವು ನಮ್ಮ ನಿಜಗುಣ ಶಿವಯೋಗಿಗಳ ಗ್ರಂಥದಲ್ಲಿ. ಭ್ರಾಂತಿ ಅಭ್ರಾಂತ ಪೂರ್ವಕಂ, ಇದು ಸಂಸ್ಕೃತ ಶಬ್ದ ನೇರವಾಗಿ ಭ್ರಾಂತಿರಭ್ರಾಂತ ಪೂರ್ವಕಂ ಅಂತ ಬರ್ತಾರೆ. ಇದೇ ಪರಮಾನುಭವ ಬೋಧೆಯಲ್ಲಿ ಬರ್ತಾರೆ. ಇದನ್ನೆಲ್ಲ ನೆನಪು ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಗ್ರಂಥಕಾರರ ಮಹತ್ವ ಹೇಳೋದು ನನ್ನ ಉದ್ದೇಶ ಆಗಿದೆ, ಮತ್ತೇನಲ್ಲ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಎಷ್ಟೊಂದು ನಮಗೆ ಉಪಕಾರ ಮಾಡಿದ್ದಾರೆ ಅಂದರೆ, ಎಲ್ಲರಿಗೂ ಸಂಸ್ಕೃತ ಓದಲಿಕ್ಕೆ ಆಗೋದಿಲ್ಲ. ಸಂಸ್ಕೃತ ವಾಂಗ್ಮಯದಲ್ಲಿಯೇ ಅಧ್ಯಾತ್ಮ ತತ್ವದ ರಹಸ್ಯ ಇದೆ, ಇಲ್ಲ ಅಂತಲ್ಲ. ಭಾಷೆ ಯಾವುದಾದ್ರೇನೂ ಆ ಭಾಷೆಯಿಂದ ತಿಳಿಯಲಿಕ್ಕೆ ಬರುತ್ತದೆ ಅನ್ನುವುದನ್ನು ಸಹಜವಾಗಿ ನಮ್ಮ ಗ್ರಂಥಕಾರರು ಎಲ್ಲ ಉಪನಿಷತ್ತುಗಳ ಸಾರವನ್ನು ಇಲ್ಲಿ ಕ್ರೋಢೀಕರಿಸಿ ನಮಗೆ ಉಪಕಾರ ಮಾಡಿದ್ದಾರೆ. ಉಪಕ್ರಮ ಉಪಸಂಹಾರ ಆಯಿತು, ಅಭ್ಯಾಸ 9 ಸಲ ಹೇಳಿದ್ದಂತಾಯಿತು. ಅಪೂರ್ವತ ಅಂದ್ರೆ ಯಾವ ಪ್ರಮಾಣಗಳಿಗೂ ವಿಷಯವಲ್ಲ. ಇಷ್ಟೊತ್ತಿನವರೆಗೆ ಅದು ಕೂಡ ಚಿಂತನೆ ಆಯಿತು. ಇಲ್ಲಿ ಕೇವಲ ತನ್ನ ಅನುಭವವೇ ಪ್ರಮಾಣ. ಅಪೂರ್ವತ ಶಬ್ದ ಪ್ರಮಾಣಕ್ಕೂ ಕೂಡ ವಿಷಯವಲ್ಲ. ತಂ ತ್ವ ಉಪನಿಷದಂ ಪುರುಷಂ ಪೃಚ್ಛಾಮಿ, ಕೇಳ್ತಾನೆ ಶಿಷ್ಯ. ಉಪನಿಷತ್ತುಗಳಿಂದ ಮಾತ್ರ ತಿಳಿದುಕೊಳ್ಳುವುದಕ್ಕೆ ಯೋಗ್ಯವಾಗಿರುವ ತತ್ವವನ್ನು ಕುರಿತು ನಾನು ಕೇಳುತ್ತಿದ್ದೇನೆ ಅಂತ ಕೇಳ್ತಾನೆ ಶಿಷ್ಯ. ಅಲ್ಲಿ ಶಬ್ದಾರ್ಥ ನೋಡಿದಾಗ ಸಕಲ ಉಪನಿಷತ್ತುಗಳು ಆತ್ಮತತ್ವವನ್ನು ನೇರವಾಗಿ ತಿಳಿಸುತ್ತವೆ ಅನ್ನುವ ಭ್ರಾಂತಿ ಬರ್ತದೆ. ಅದಕ್ಕೆ ಗುರುಮುಖದಿಂದಲೇ ಅಧ್ಯಯನ ಮಾಡಬೇಕು ಅಂತ ಶ್ರದ್ಧತ್ಸ ಸೌಮ್ಯ, ಇಲ್ಲಿ ಶ್ರದ್ಧೆ ಹೇಳುವನಾಗೂ ಗುರುಮುಖದಿಂದಲೇ ಅಧ್ಯಯನ ಮಾಡಬೇಕು ಅನ್ನುವಂಥ ಅರ್ಥ ಇದೆ. ಗುರುವಿನ ಆಶ್ರಯ ಇಲ್ಲದೆ ಹೋದರೆ
ಆತ್ಮತತ್ವದ ಸಾಕ್ಷಾತ್ಕಾರ ಆಗುವುದಿಲ್ಲ ಅನ್ನುವಂತಹ ಅಭಿಪ್ರಾಯವೂ ಕೂಡ ಇಲ್ಲಿ ಇದೆ. ಹಾಗಾದರೆ ತಮ್ಮತು ಔಪನಿಷದಂ ಪುರುಷಂ ಪೃಚ್ಛಾಮಿ ಅನ್ನೋದಕ್ಕೆ ಏನು ಅರ್ಥ ಅಂತ ಕೇಳಿದರೆ, ಉಪನಿಷತ್ತುಗಳು ಆತ್ಮನಲ್ಲದನ್ನು ನೇತಿಗಡಿದು ಆತ್ಮನನ್ನು ತಿಳಿಸುತ್ತವೆ ಅಲ್ಲದೆ ನೇರವಾಗಿ ಇದು ನಿನ್ನ ಆತ್ಮ ಅಂತ ತಿಳಿಸುವುದಿಲ್ಲ. ನಮ್ಮ ಗ್ರಂಥಕಾರರು ಅದನ್ನು ಎಷ್ಟು ಸುಂದರವಾಗಿ ಬರ್ತಾರೆ ಅನ್ನೋದು ಒಂದು ಮಾತಿನಲ್ಲಿ ನೆನಪು ಮಾಡ್ತೇನೆ. ನಿನ್ನ ನಿಜವಿದನೆ ತಿಳಿ ಬೇರೆನ್ನದಲೇ ಮನುಜ. ಕೈವಲ್ಯ ಪದ್ಧತಿಗೆ ಹೋಗೋಣ ಸ್ವಲ್ಪ. ಎಲೈ ಮನುಜನೇ, ನಿನ್ನ ನಿಜವೂ ಇದೆ, ನಿನ್ನ ಎದುರಿಗೆ ಇದೆಯೋ ಅನ್ನುವಂತೆ ಅವ್ನಿಗೆ ಭಾಸ ಆಗಬೇಕು. ನಿನ್ನ ನಿಜವೂ ಇದನ್ನೇ ತಿಳಿ ಬೇರೆನ್ನದಲೇ ಮನುಜ ಅಂತ ಶಿಷ್ಯನ ಬುದ್ಧಿಯನ್ನು ತಮ್ಮೆಡೆಗೆ ಎಳೆದುಕೊಂಡು ಬರೆದ್ರ ಮುಂದೆ. ಇದ ಮೆನಿಸುವುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯ ನಿನ್ನ ನಿಜವು. ಏನು ಮಾಡಿದರು? ಇದ ಮೆನಿಸುವುದು ಆವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯ ನಿನ್ನ ನಿಜವು. ಇದಕ್ಕೂ ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ಶ್ರುತಿಯ ಪ್ರಮಾಣ ನಮಗೆ. ಇದೆಲ್ಲ ತೋರ್ಬೇಕಾದ್ರೆ ಇದು ಭ್ರಾಂತ್ಯಾತ್ಮಕವಾದದ್ದು. ಅದ ಭ್ರಾಂತಿರಭ್ರಾಂತ ಪೂರ್ವಕಮ್ಮನ್ನು ಮಾತೇಳಿದ್ನೆಲ್ಲ. ಇದನ್ನು ಕೈವಲ್ಯ ಪದ್ಧತಿಯಲ್ಲಿಯೂ ಕೂಡ ಏನು ಮಾಡಿದರು? ಇದಕ್ಕೆ ಆಧಾರಭೂತವಾದದ್ದು ಯಾವುದು? ಅದುವೇ ನಿನ್ನ ಸ್ವರೂಪ ಆತ್ಮತತ್ವ. ಅದು ತ್ರಿಕಾಲಾಬಾಧಿತವಾದದ್ದು. ಜ್ಞಾನ ಅಜ್ಞಾನಗಳಿಂದ ಬಾಧಿಸಿಕೊಂಡು ಹೋಗುವಂಥದ್ದು ಅಲ್ಲ. ಅಜ್ಞಾನದಿಂದಲೂ ಒಂದರಿಂದ ಒಂದು ಬಾಧೆ ಆಗ್ತದೆ. ಹಗ್ಗ ಹಾವಾಗಿ ತೋರಿದಾಗ ಒಬ್ಬ ಹಾವಾಗಿ ತೋರೈತಿ ಅಂದ್ರೆ ಹಾವಿನಂತೆ ತೋರೈತಿ, ಇನ್ನೊಬ್ಬಗ ಭೂಚಿದ್ರದಂತೆ ತೋರೈತಿ. ಯಾವಾಗ ಭೂಚಿದ್ರದಂತೆ ತೋರಿದೆಯೋ ಅವಾಗ ಸರ್ಪ ಕಾಣೋದಿಲ್ಲ, ಯಾವಾಗ ಸರ್ಪದಂತೆ ತೋರಿದೆಯೋ ಅವಾಗ ಭೂಚಿದ್ರ ಕಾಣೋದಿಲ್ಲ. ಇಲ್ಲಿ ಒಂದಕ್ಕೊಂದು ಬಾಧ ಆಗ್ತಾವೆ. ಅಜ್ಞಾನದಿಂದಲೂ ಬಾಧಿಸಿಕೊಂಡು ಹೋಗುವಂಥದ್ದಲ್ಲ, ಜ್ಞಾನದಿಂದಲೂ ಕೂಡ ನಿನ್ನ ಸ್ವರೂಪ ಬಾಧಿಸಿಕೊಂಡು ಹೋಗುವಂಥದ್ದಲ್ಲ ಅಂತ ಹೇಳುತ್ತಾ, ನಮ್ಮ ಸ್ವರೂಪ ಹೇಗಿದೆ ಅಂದರೆ ತ್ರಿಕಾಲಾಬಾಧಿತವಾದದ್ದು. ಅದಕ್ಕೆ ಬಾಧೆ ಅನ್ನೋದು ಇಲ್ಲವೇ ಇಲ್ಲ, ಯಾವಾಗಲೂ ಇರುವಂಥದ್ದು. ಅದನ್ನು ಬರೆದ್ರು. ಹೆಂಗೆ ಬರೆದ್ರು? ಇದಮೆನಿಸುವುದು ಆವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ಯ ನಿನ್ನ ನಿಜವು ಅಂತ ಅನ್ವಯ ಮಾಡಿದರು. ಇದನ್ನು ನೇತಿಗಳದಾಗಲೇ ತನ್ನ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದೆ ಅಲ್ಲದೆ ಇದು ಆವರಣ ಆಗೈತಿ. ಇದನ್ನು ತೆಗಿಬೇಕು. ಭಾಳ ಸುಂದರ ದೃಷ್ಟಾಂತ ಕೊಟ್ಟಿದ್ದಾರೆ ಈಶಾವಾಸ್ಯೋಪನಿಷತ್ತಿನ ಭಾಷ್ಯದಲ್ಲಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃದಕ್ಕಶ್ಯ ಶ್ವಧನಂ ಅನ್ನುವಲ್ಲಿ ಭಾಳ ಒಂದು ಸುಂದರವಾದ ದೃಷ್ಟಾಂತ ಕೊಟ್ಟಾರೆ ಭಗವತ್ಪಾದರು. ಏನು ಸುಂದರವಾದ ದೃಷ್ಟಾಂತ ಕೊಟ್ಟಾರಂದ್ರೆ, ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನಿನಗೆ ಆಗಬೇಕಾದರೆ ಸ್ವೇನ ಆತ್ಮನ ಇದಂ ಸರ್ವಂ ಆಚ್ಛಾದನೀಯಂ. ನಿನ್ನ ಸ್ವರೂಪದಿಂದ ಈ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತನ್ನು ಮುಚ್ಚಿ ಹಾಕಬೇಕು. ಶಬ್ದ ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರೆ. ಅದನ್ನು ಹೇಳಿ ಮುಗಿಸ್ತೇನೆ ನಾನು ಪ್ರವಚನ. ಏನು ದೃಷ್ಟಾಂತ ಕೊಟ್ಟಾರೆ ಅನ್ನೋದು ಹೇಳ್ತೇನೆ. ಬಹಳ ದಿನಗಳಿಂದ ನೀರಿನಲ್ಲಿ ಬಿದ್ದಿರುವ ಒಂದು ಶ್ರೀಗಂಧದ ಕೊರಡು, ಶ್ರೀಗಂಧದ ಕಟ್ಟಿಗೆ ಬಹಳ ದಿನಗಳಿಂದ ನೀರಿನಲ್ಲಿ ಬಿದ್ದಿದೆ. ಅಲ್ಲಿ ನೀರಿನ ತೇವಾಂಶದಿಂದ ಅದರ ಮೇಲೆ ಪಾಚಿಗಟ್ಟಿದೆ. ಅದು ಅಕಸ್ಮಾತ್ ಹೊರಗೆ ತೆಗೆದ್ರು. ಹೊರಗೆ ತೆಗೆದಿದ್ದೇನು ಅಂತ ನೋಡಬೇಕಾದ್ರೆ ಆ ಮೇಲಿನ ಪಾಚಿಯನ್ನು ತೆಗಿಬೇಕಾಗ್ತದೆ. ಆ ಮೇಲಿನ ಪಾಚಿಯನ್ನೆಲ್ಲ ತೆಗೆದು 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 ಹೋದಾಗ ಕೊನೆಗೆ ಅದು ಶ್ರೀಗಂಧದ ಕೊರಡು ಸ್ವಯಂ ಅದರ ಗಂಧ ತಾನೇ ಪ್ರಕಟವಾಗುತ್ತದೆ. ಅದನ್ನು ಪ್ರಕಟ ಮಾಡೋಕ್ಕೇನು ಬೇಕಾಗಿಲ್ಲ, ತಾನೇ ಪ್ರಕಟ ಆಗ್ತದೆ. ಹಾಗೆ ನಿನ್ನ ಸ್ವರೂಪದ ಮೇಲೆ ಆವರಣ ಮಾಡಿರುವ ನಾನು ಗಂಡು, ನಾನು ಹೆಣ್ಣು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವಿದ್ಯಾವಂತ ಇನ್ನೂ ಏನೇನು ತುಂಬಿಕೊಂಡಿದೆಯಲ್ಲ, ಇದೆಲ್ಲ ಆವರಣ. ಇದನ್ನು ವಿಚಾರಪೂರ್ವಕ ಜ್ಞಾನದಿಂದ ತೆಗೆದುಹಾಕು. ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ. ಇಲ್ಲಿ ವಿಚಾರವೆಂಬುವ ಆತ್ಮವಿಚಾರ ಘರ್ಷಣೆ ಮಾಡು. ಇದೆಲ್ಲವನ್ನು ತೆಗೆದು ಹಾಕಿದಾಗ ಏನು ಉಳಿತದೆ ಅಂದರೆ ನಿನ್ನ ರೂಪವೇ ಆವಿರ್ಭಾವ ಆಗ್ತದೆ. ಆಗ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ನಿನ್ನಲ್ಲಿಯೇ ಇದು ತೋರ್ತದೆ. ಅದರ ಮೇಲೆಲ್ಲ ನಿನ್ನ ಸ್ವರೂಪವೇ ಆವಿರ್ಭಾವ ಅಂತ ಕರಿತೇವೆ. ಇದನ್ನು ನಿನ್ನ ಸ್ವರೂಪ ಆವಿರ್ಭಾವ ಆಗ್ತದೆ ಅಂದ್ರೆ ಶ್ರೀಗಂಧದ ಸುವಾಸನೆಯು ತನ್ನಷ್ಟಕ್ಕೆ ತಾನು ಆವಿರ್ಭಾವವಾದಂತೆ ನಿನ್ನ ಸ್ವರೂಪವೇ ಆವಿರ್ಭಾವ ಆಗ್ತದಂದ್ರೆ ನೇಹ ನಾನಾಸ್ತಿ ಕಿಂಚನ, ಇಲ್ಲೇನೂ ಇಲ್ಲವೇ ಇಲ್ಲ, ಕೇವಲ ನನ್ನ ಸ್ವರೂಪ ಒಂದೇ ಇದೆ ಎನ್ನುವ ಜ್ಞಾನ ಯಾವಾಗ ಬರ್ತದೆ ಆವಾಗ ಸ್ವೇನ ಆತ್ಮನ ಆಚ್ಛಾದನೀಯಂ. ನಿನ್ನ ಸ್ವರೂಪದಿಂದ ಇದನ್ನು ಮುಚ್ಚಿ ಹಾಕಬೇಕು. ಮುಚ್ಚಿ ಹಾಕಬೇಕಂದ್ರೆ ಏನು ಇಲ್ಲ ಅಂತ ತನ್ನಷ್ಟಕ್ಕೆ ತಾನೇ ನಿಶ್ಚಯ ಆಗ್ತದೆ. ಮತ್ತೇನಿಲ್ಲ. ಮುಚ್ಚಿ ಹಾಕೋದು ಅಂದ್ರೆ ಏನು? ಓಡಿಸ್ಬೇಕಾಗೇನ? ಹಗ್ಗದಲ್ಲಿ ಭ್ರಾಂತಿಯಿಂದ ತೋರುವ ಹಾವು ಓಡಿಸ್ಬೇಕಾಗಿಲ್ಲ.
ಹಗ್ಗದ ಜ್ಞಾನ ಆಯ್ತಂದ್ರಲ್ಲಿ ಹಾವು ಇಲ್ಲ. ಹಾಗೆ ನಿನ್ನ ಸ್ವರೂಪ ಹೇಗಿದೆ ಅಂದರೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಆತ್ಮಾಸ್ಯ ಜಂತೋರ್ಣಿಹಿತೋ ಗುಹಾಯಾಮ್ ಎಂಬುವ ಇನ್ನೊಂದು ಶ್ರುತಿ ಪ್ರಮಾಣದಂತೆ ನಿನ್ನ ಸ್ವರೂಪ ಅಣುವಿಗೆ ಅಣುವಾಗಿ ಮಹತ್ತಿಗೆ ಮಹತ್ತಾಗಿ ಪರಿಪೂರ್ಣ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಇವೆಲ್ಲ ಇಲ್ಲಿ ನಮಗೆ ಅನ್ವಯ ಆಗ್ತಾವೆ. ಹೀಗೆ ಸಕಲ ಶಾಸ್ತ್ರಗಳು ಆತ್ಮನಲ್ಲದ್ದನ್ನು ನೇತಿಗಳೆಯುವುದೇ ಅವುಗಳ ಕರ್ತವ್ಯ. ಯಾವಾಗ ನೇತಿಗಳಿತೀವಿ ಆಗ ನಿನ್ನ ಸ್ವರೂಪ ತನ್ನಷ್ಟಕ್ಕೆ ತಾನೇ ಎಲ್ಲ ಕಡೆಗೆ ಗೋಚರವಾಗುತ್ತದೆ, ಅಂದರೆ ಅನುಭವಕ್ಕೆ ಬರುತ್ತದೆ ಅಂತ ಇದರ ಅರ್ಥ ಅಂತ. ಹೀಗೆ ಬಹಳಷ್ಟು ವಿಷಯಗಳನ್ನು ನಮ್ಮ ಗ್ರಂಥಕಾರರು ಶ್ರೀಮನ್ಯ ಜುಗನಶಿವ ಯೋಗಿಗಳು ನಮ್ಮ ಅನುಭವಕ್ಕೆ ಬರುವಂತೆ ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಅವರ ಶ್ರೀಚರಣಗಳಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸಿ ಎಲ್ಲರಲ್ಲಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಶ್ಯಾಮಾನಂತರ ತಗೊಳ್ರಿ. ಇದು ಪರಂತರವಾಗಿ ಶ್ರೀಮಾನ್ಯ ಜೀವನ ಯೋಗಿ ವೈದ್ಯರಿಂದ ವಿರಚಿತವಾಗಿರ್ತಕ್ಕಂಥ ಪರಮಾನುಭವ ಬೋಧೆಯನ್ನ ಕುರಿತು ನಮಗೆಲ್ಲ ತತ್ವೋಪದೇಶವನ್ನು ದಯಪಾಲಿಸತಕ್ಕಂಥ ಪರಮ ಪೂಜ್ಯರು ನ್ಯಾಯ ವೇದಾಂತಾಚಾರ್ಯರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರುದ್ರಿಯ ಬ್ರಹ್ಮನಿಷ್ಠ ಸದ್ಗುರು ದಯಾನಂದ ಸರಸ್ವತಿ ಅಪ್ಪಾಜಿ ಅವರಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ, ಇನ್ನು ಮುಂದೆ ಇದೀಗ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಕುರುಚಿ ಮಹಾಸ್ವಾಮೀಜಿಯವರ ಶ್ರೀಮಠದ ಪೀಠಾಧಿಪತಿಗಳು, ಬಹುಭಾಷಾ ಪಂಡಿತರು, ಜನ ವಿದ್ವಾಂಸರು, ಸರಳ ಸಾತ್ವಿಕ ಪೂಜ್ಯರಾಗಿರ್ತಕ್ಕಂಥ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಜಯೇಂದ್ರಪುರಿ ಅಪ್ಪಾಜಿ ಅವರು ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನ ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ನಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿಯೂ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತೇನೆ. कैलासमठाधीशं तिरुचिस्वामियतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलिरबला अपर्णा उमा पार्वती काली हैमवती शिवा त्रयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्रीराजराजेश्वरी। मन्दारमाला कलितालिकायै कपालमालाङ्कितशेखराय दिव्याम्बरायै च दिगम्बराय नमः शिवायै च नमः
ಶಿವಾಯ. ಪರಮ ಪವಿತ್ರವಾದ ದಿವ್ಯವಾದ ಭಾರತ ಭೂಮಿಯಲ್ಲಿ ವೇದಾಂತದ ಗಣಿಯಂತೆ ಕಂಗೊಳಿಸುತ್ತಿರುವ ಈ ಅದ್ಭುತವಾದ ಪರಮ ಪಾವನ ಮೂರ್ತಿಗಳಾಗಿದ್ದ, ಈಗಲೂ ಪರಬ್ರಹ್ಮ ಸ್ವರೂಪವಾಗಿ ನಮ್ಮೆಲ್ಲರಿಗೂ ಅನುಭವದಲ್ಲಿ ಬರುತ್ತಿರುವ ಸಿದ್ಧಾರೂಢ ಅಪ್ಪ ಅವರ ಶರಣಾರವಿಂದಗಳಲ್ಲಿ ವಂದಿಸುತ್ತ, ಅವರ ಆದೇಶದಂತೆ ಮೌನವಾಗಿಯೇ ಇದ್ದು ಎಲ್ಲ ವ್ಯವಹಾರಗಳನ್ನು ತಮ್ಮ ಉಪಸ್ಥಿತಿ ಮಾತ್ರದಿಂದಲೇ ನಡೆಯುವಂತೆ ಆದೇಶಿಸಿದ ಶ್ರೀ ಗುರುನಾಥಾರೂಢರ ಸನ್ನಿಧಿಯಲ್ಲಿಯೂ ಕೂಡ ವಂದಿಸಿ, ಈಗ ತಾನೇ ದೇವಲೋಕದ ಅಮೃತಕ್ಕಿಂತಲೂ ಅತಿ ಅದ್ಭುತವಾದ ಅಮೃತವನ್ನು ಹಾಗೆ ಧಾರೆಯಂತೆ ನಿಮ್ಮೆಲ್ಲರಿಗೂ ಉಣಬಡಿಸಿದ ಪರಮ ಪೂಜ್ಯರಾದ ಶ್ರೀ ದಯಾನಂದ ಸರಸ್ವತಿ ಸ್ವಾಮಿಗಳ ಸನ್ನಿಧಿಯಲ್ಲಿ ವಂದಿಸಿ, ಶ್ರೀ ಸದಾಶಿವ ಯೋಗಿಯವರಿದ್ದಾರೆ, ಅವರಿಗೂ ನಮ್ಮ ವಂದನೆಗಳು ತಿಳಿಸಿ, ಎಲ್ಲ ಸಂತರಿಗೂ ನಮ್ಮ ವಂದನೆಗಳು ತಿಳಿಸಿ, ಈ ಒಂದು ಭಾಗ್ಯವನ್ನು ನಾನು ಹೃದಯದಲ್ಲಿ ಆನಂದಿಸುತ್ತಾ ತಮ್ಮ ಮುಂದೆ ನನ್ನ ವಚನವನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸ್ತಾ ಇದ್ದೀನಿ. ಮಾನವ ಜೀವನದ ಸಾರ್ಥಕತೆ ಯಾವುದಲ್ಲಿದೆ ಅಂತ ನಾವೇನಾದರೂ ಯೋಚನೆ ಮಾಡಿದ್ರೆ, ಇಹ ಚೇದವೇದಿ ಋತಸತ್ಯಮಸ್ತಿ ನೋ ಚೇದವೇದಿ ಮಹತಿ ವಿನಷ್ಟಿ. ಈ ಜನ್ಮದಲ್ಲಿಯೇ ನಾವು ಈ ಮನುಷ್ಯ ಹುಟ್ಟಿನ ಪರಮ ಅರ್ಥವನ್ನು ನಾವೇನಾದರೂ ಸಾಧಿಸದೆ ಹೋದರೆ, ಸಾಧಿಸಿದ್ದಲ್ಲಿ ಅದ್ಭುತವಾದ ಸಾರ್ಥಕತೆಯಾಯಿತು ಈ ಮಾನವ ಜೀವನಕ್ಕೆ. ಅಕಸ್ಮಾತ್ತಾಗಿ ನಾವೇನಾದರೂ ಇದನ್ನು ನಮ್ಮ ಸ್ವರೂಪದ ಜ್ಞಾನವನ್ನು ಪಡೆಯದೆ ನಾವು ಹೋದಲ್ಲಿ ದೊಡ್ಡ ಅನರ್ಥವಾಯಿತು ಅಂತ ಒಂದೇ ವಾಕ್ಯದಲ್ಲಿ ಉಪನಿಷತ್ತುಗಳು ಹೇಳ್ತಾ ಇದೆ. ಹಲವಾರು ರೂಪದಲ್ಲಿ ಪರಮೇಶ್ವರ ಈ ಮಾಯಾಜಾಲವನ್ನು ಈ ಲೋಕದ ಮೇಲೆ, ವಿಶೇಷವಾಗಿ ಮನುಷ್ಯನ ಮೇಲೆ ಹಾಗೆ ಬೀಸಿದ್ದಾರೆ. ಮಾಯಾಜಾಲ ಪ್ರತಿ ಕ್ಷಣವೂ, ಪ್ರತಿಯೊಂದು ಕ್ರಿಯೆಯೂ, ಪ್ರತಿಯೊಂದು ನೋಟವೂ ಎಲ್ಲವೂ ಮಾಯೆಯೇ. ಆದರೂ ಎಷ್ಟು ಸತ್ಯವನ್ನಿಸ್ತದೆ ಅಂತ ಹೇಳಿದ್ರೆ, ಅಳಬೇಕಾದ್ರೆ ನಿಜವಾಗಿಯೂ ಅಳ್ತಾ ಇರ್ತೇವೆ, ನಗಬೇಕಾದ್ರೆ ತುಂಬ ಆನಂದ ನಗ್ತಾ ಇರ್ತೇವೆ. ಒಂದು ಸಣ್ಣ ಪದಾರ್ಥ ಕಳೆದು ಹೋಯಿತು ಅಂತ ಹೇಳಿದ್ರೆ ಬ್ರಹ್ಮಾಂಡವನ್ನೇ ಚೂರು ಚೂರ ಮಾಡಿಬಿಟ್ಟು ಹಾಗೆ ನಾವು ಮನೆಯನ್ನೆಲ್ಲ ಕಿರಿಚಾಡ್ಬಿಡ್ತೇವೆ ನಾವು. ಅದೇ ಒಂದು ಸಣ್ಣ ಲಾಭ ಆಯಿತು ಅಂತ ಹೇಳಿದ್ರೆ ಕುಣಿದಾಡ್ಬಿಡ್ತೇವೆ. ಇದು ಸತ್ಯ ನಡೀತಾರೆ, ನಮ್ಮ ಕಣ್ಣಿಗೆ ಗೋಚರವಾದದ್ದು, ನಮ್ಮ ಅನುಭವದಲ್ಲಿ ಬಂದಿರೋ ವಿಷಯಗಳು ಇವೆಲ್ಲವೂ. ಈ ಮಾಯೆಯನ್ನು ನಾವು ದಾಟಬೇಕಾದ್ರೆ ಮಾಯೆಯನ್ನೇ ದಾಟಬೇಕು ಹೊರತು ಪರಮಾತ್ಮನ ನಾವು ಬಿಟ್ಟು ಅಗಲಕ್ಕಾಗಲೇ ಇಲ್ಲ. ಪರಬ್ರಹ್ಮವನ್ನು ಬಿಟ್ಟು ಅಗಲಕ್ಕೆ ಸಾಧ್ಯ ಇಲ್ಲ. ಕಾರಣ ಇದು ಯಾವಾಗ ನಮ್ಮ ಜೊತೆನೇ ಇರೋದು, ನಮ್ಮೊಟ್ಟಿಗೆ ಇರೋದು. ಅದು ಭಜಗೋವಿಂದಮೆಂಬ ಅದ್ಭುತವಾದ ರಚನೆಯಲ್ಲಿ ಆಚಾರ್ಯರು ಹೇಳ್ತಾರೆ, ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಅಚಿರಾತ್ ಭವಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ದ್ರಕ್ಷ್ಯಸಿ ನಿಜ ಹೃದಯಸ್ಥಂ ದೇವಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಗುರು ಶರಣಾರವಿಂದ ನಿರ್ಭರ ಭಕ್ತ.
ಗುರುವಿನ ಚರಣಗಳಲ್ಲಿ ನಿನ್ನ ಭಕ್ತಿ ಅಚಂಚಲವಾಗಿ ಇದ್ದಲ್ಲಿ, ಗುರುಗಳ ಚರಣದಲ್ಲಿ ನಿನ್ನ ಭಕ್ತಿ ಅಚಂಚಲವಾಗಿ ಇದ್ದಲ್ಲಿ, ಅಚಿರಾತ್ ಭವ ಮುಕ್ತ, ಸಂಸಾರಾದ ಅಚಿರಾತ್ ಭವ ಮುಕ್ತ, ನಿನಗೆ ಮುಕ್ತಿಗೆ ಏನು ತಡನೇ ಇಲ್ಲ. ಎಂದು ನಿನಗೆ ಗುರುಚರಣಗಳಲ್ಲಿ ಅಚಂಚಲ ಭಕ್ತಿ ಉಂಟಾಗುತ್ತೋ ಆ ಕ್ಷಣದಿಂದಲೇ ನೀನು ಮುಕ್ತನಾಗಿಬಿಟ್ಟಿದೆ. ಇನ್ನು ಮುಂದೆ ಏನು ಮುಕ್ತಿ ಅನ್ನೋದು ಏನು ಹೊಸದಲ್ಲ. ಸೇಂದ್ರಿಯ ಮಾನಸ ನಿಯಮಾದೇವಂ, ಇದು ನಿಜಗುಣ ಶಿವಗಳು ಅದನ್ನ ಅದೇ ರೀತಿಯಾಗಿ ಎಷ್ಟು ಸುಂದರವಾಗಿ ಈ ವಚನವನ್ನ ಅವರು ಶ್ರೀಗುರು ವಚನೋಪದೇಶವನ್ನ ಆಲಿಸಿದಾಗ ಲಹುದು ನರರಿಗೆ ಮುಕುತಿ ಎಂಬ ಅದನ್ನೇ ಇಲ್ಲಿ ಅನುವಾದ ಮಾಡಿದಾಗ ಅನಿಸ್ತಾ ಇದೆ. ಯಾವುದಾದ ನಂತರ ಯಾವುದು, ಯಾವುದು ಪೂರ್ವ, ಯಾವುದು ಪರ, ಪೂರ್ವದಲ್ಲಿ ಏನಿದೆ, ಪರದಲ್ಲಿ ಏನಿದೆ. ಪರ ಎಂಬುದು ಒಂದೇ ಒಂದು, ಯಾವುದಪ್ಪ ಅಂತ ಹೇಳಿದ್ರೆ ಮುಕ್ತಿ ಎಂಬುದೇ ಪರ. ಆ ಮುಕ್ತಿ ಎಂಬುದು ಶರೀರವನ್ನ ತ್ಯಾಗ ಮಾಡಿದ ನಂತರವಾ ಅಥವಾ ಶರೀರದಿರ್ಬೇಕಾದ್ರೆ ನಾವು ಅಕಸ್ಮಾತ್ ಶರೀರ ತ್ಯಾಗ ಮಾಡಿದ ನಂತರ ಅಂತ ಹೇಳಿದ್ರೆ ಮತ್ತೆ ಏನು ಯಾವ ಅನುಭವಕ್ಕೂ ಆಧಾರವೇ ಇಲ್ಲದೆ ಮುಟ್ಟೋಗ್ಬಿಡುತ್ತಲ್ಲ. ಅದಕ್ಕೋಸ್ಕರ ಜೀವನ್ ಮುಕ್ತರೆಂಬುದೇ ನಿಜವಾದ ಮುಕ್ತಿ. ಈ ಲೋಕದಲ್ಲಿ ಬಾಳ್ತಾ ಇರಬೇಕಾದ್ರೇನೆ ನಮ್ಮ ಕಣ್ಣುಗಳಲ್ಲಿಯೂ ನಮ್ಮ ನಡತೆಯಲ್ಲಿಯೂ ಎಲ್ಲದರಲ್ಲಿಯೂ ವ್ಯತ್ಯಾಸ ಕಾಣಿಸ್ಬಿಡುತ್ತಂತೆ ಜೀವನ್ ಮುಕ್ತರಾದ ಕೂಡಲೇ. ಅದಕ್ಕೆ ನಾವು ಯಾವ ಬಟ್ಟೆ ಹಾಕೊಂಡಿರೋದನ್ನು ಕೂಡ ಮುಖ್ಯ ಅಲ್ಲ. ಹೆಣ್ಣು, ಗುರುಗಳು ಹೇಳ್ದಂಗೆ ಅದು ಹೆಣ್ಣು ಗಂಡು ಕಿನ್ನರರು ಯಾವುದೂ ಅದರಲ್ಲಿ ಭೇದ ಇಲ್ಲ. ಆ ಮುಕ್ತಿಯ ಲಕ್ಷಣ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ರಥ್ಯಾಚರ್ಪಟ ವಿರಚಿತ ಕಂಸ ಪುಣ್ಯ ಪುಣ್ಯ ವಿವರ್ಜಿತ ಪಂಥ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢ. ಅದು ಯಾವ ಬಟ್ಟೆನ ಹಾಕೊಂಡಿರ್ತಾರೆ, ಅದು ಆ ಪರಮ ಪವಿತ್ರವಾದ ಪುರುಷ ಯಾವ್ದು ಹಾಕೊಂಡಿದೆ ನಮ್ಗೆ ಗೊತ್ತಿಲ್ಲ. ಯಾವುದೋ ಒಂದು ಬಟ್ಟೆ ಹಾಕೊಂಡು, ಅದು ಕಾವಿನ ಅಥವಾ ಬಿಳಿರೋ ಬಟ್ಟೆನ ಅಥವಾ ಹರ್ಕಲ್ ಮುರ್ಕಲ್ ಬಟ್ಟೆಗಳು ಹಾಕೊಂಡಿರ್ತಾನೋ ಅಥವಾ ಲಂಗೋಟಿ ಮಾತ್ರ ಧಾರಣೆ ಮಾಡಿರ್ತಾನೋ ಅಥವಾ ವಿದೇಶದಲ್ಲಿರೋ ಸೂಟು ಬೂಟ್ ಹಾಕೊಂಡಿದ್ದು ಕೂಡ ಗೊತ್ತಿಲ್ಲ. ಏನನ್ನು ಬೇಕಾದ್ರೂ ಧರಿಸಿರ್ಬೋದು, ಏನನ್ನು ಬೇಕಾದ್ರೂ ಧರಿಸಿರ್ಬೋದು. ಹೊರ ನೋಟಕ್ಕೆ ಹುಚ್ಚನಾಗಿಯೂ ಕಾಣಿಸ್ಬೋದು, ಬಾಲಕನಾಗಿಯೂ ಕಾಣಿಸ್ಬೋದು, ಡೀಸೆಂಟ್ ಆಗಿಯೂ ಕಾಣಿಸ್ಬೋದು, ನೋಡಕ್ಕೆ ಬಹಳ ಗಂಭೀರವಾಗಿಯೂ ಕಾಣಿಸ್ಬೋದು, ಅಥವಾ ನಗ್ನಗ್ತಾ ಇರೋ ಹಾಗೆ ಕಾಣಿಸ್ಬೋದು. ಆದರೆ ಒಳಗಡೆ ಇರುವ ಆ ಅದ್ಭುತವಾದ ಒಂದು ಸ್ಥಿತಿ ಇದೆ ನೋಡಿ, ಅದೇ ಮುಕ್ತಿಯ ಸ್ಥಿತಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮುಕ್ತಿ ಅನ್ನೋ ಶಬ್ದಕ್ಕೆ ಆಚಾರ್ಯರು ತತ್ವಬೋಧದಲ್ಲಿ ಹೇಳ್ತಾರೆ, ನಿಖಿಲಾನರ್ಥ ನಿವೃತ್ತಿ ಪೂರ್ವಕ ನಿರತಿಶಯ ಪರಮಾನಂದ ಪ್ರಾಪ್ತಿ ಮೋಕ್ಷ. ಈಗ ಮೋಕ್ಷ ಸ್ವಲ್ಪ ವ್ಯತ್ಯಾಸ, ಆಳವಾಗಿ ಹೋದಾಗ ಗೊತ್ತಾಗುತ್ತೆ ನಮಗೆ. ಆ ಮೋಕ್ಷ ಪದ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಯಾವುದನ್ನು, ಬೇರೆ ಯಾವ ಪದಾರ್ಥವನ್ನು ಪಡೆಯೋದಲ್ಲ, ಬೇರೆ ಯಾವ ರೂಪವನ್ನು ಧರಿಸೋದು ಕೂಡ ಅಲ್ಲ. ಸುಮ್ಮನೆ ಇದ್ದಂಗೆ ಇರೋ ಜಾಗದಲ್ಲೇ ಹೇಗಿದೆಯೋ ಹಾಗೇನೆ ಯಾವುದು ಸತ್ಯವಲ್ಲವೋ ಅದೆಲ್ಲ ನಿವೃತ್ತವಾಗಿ. ತಮಿಳ್ ಭಾಷೆಯಲ್ಲಿ ಸ್ವಲ್ಪ ಹೇಳ, ಸ್ವಲ್ಪ ಆನಂದ ಆಗ್ತದೆ ಅದಕ್ಕೋಸ್ಕರ. ತಮಿಳ್ ಭಾಷೆಯಲ್ಲಿ ಪೊಯ್ ಅಂದ್ರೆ ಸುಳ್ಳು, ಅನರ್ಥ. ಮೇಯ್ ಅಂದ್ರೆ ಸತ್ಯ, ಪೊಯ್ ಅಂದ್ರೆ ಅಸತ್ಯ, ಮೇಯ್ ಅಂದ್ರೆ ಸತ್ಯ. பொய்யாயினவெல்லாம் போயகல வந்தருளி மெய்ஞானமாகி ಮಿಳಿರ್ಗಿಂದ್ರೆ ಮೈಚುಡಿದಂತ ನಮಃ ಶಿವಾಯ வாழ்க ನಾದನ್ ತಾಳ್ವಾಳ್ಗ. ಸುಂದರವಾದ ಶಿವಪುರಾಣದಲ್ಲಿ ಮಾಣಿಕ್ಯವಾಸಕರ್ ಎಂಬ ಸಂತರು ಹೇಳ್ತಾರೆ. ಮಾಣಿಕ್ಯವಾಸಕರ್ ಎಂಬ ಸಂತರು ಅಕಸ್ಮಾತ್ ಇನ್ನೊಂದು ಸುಂದರವಾದ ವಿಷಯ ಗಳಿಗೆಲ್ಲಿ ಗೊತ್ತು ಸ್ಮರಣೆ ಬಂದ್ಬಿಡ್ತು. ಪರಮ ಪೂಜ್ಯರಾದ ನಮ್ಮ ಗುರುಗಳು ಅದೇನನ್ನು ಹೇಳಿದ್ರು ನನಗೆ ಅದು ಅವರು ಹೇಳಿದ್ದನ್ನು ಹಾಗೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ, ಯಾವುದನ್ನು ಬದಲಾಯಿಸದೆ ಪ್ರಸ್ತುತಪಡಿಸ್ತೇನೆ, ನನಗೂ ಆನಂದಕ್ಕೋಸ್ಕರ. ಅದು ಯಾರು ಹೇಳಿದ್ರು ಕೂಡ ಪೂರ್ಣವಾದ ವೃತ್ತಾಂತ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಎಷ್ಟು ಸ್ಮರಣೆ ಇದೆ ಅಷ್ಟು ಮಾತ್ರ ಹೇಳ್ತೇನೆ. ಒಮ್ಮೆ ನಮ್ಮ ಸಿದ್ಧಾರೂಢಪ್ಪ ಅವರು ದಕ್ಷಿಣದ ಕಡೆ ನಿಂತ್ಕೊಂಡು ಕೈಯನ್ನು ಜೋಡಿಸ್ಕೊಂಡು ನಿಂತ್ಕೊಂಡಿದ್ರಂತೆ ಅಂತ ಕೇಳಿ ಬಂದ. ಗುರುಗಳು ಹೇಳ್ತಾರೆ, ಅಪ್ಪ ಯಾಕಪ್ಪ ನೀವು ಯಾರೇ ನಮಸ್ಕಾರ ಮಾಡ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಅಲ್ಲ ಕಣೋ, ದಕ್ಷಿಣದಲ್ಲಿ ವೇದಾಂತವನ್ನು ಶ್ರವಣ ಮಾಡಿದ್ದೀನಿ ಕಣೋ ನಾನು,
ದಕ್ಷಿಣದಲ್ಲಿ ವೇದಾಂತವನ್ನು ಶ್ರವಣ ಮಾಡಿದ್ದೀನಿ ಕಣ. ಅಲ್ಲಿ ಹೋಗಿ ತಮಿಳ್ನಾಡಿಗೆ ಹೋಗಿದ್ರಂತೆ ಸಿದ್ಧಾರೂಢಪ್ಪ. ಅಲ್ಲಿ ವೇದಾಂತವನ್ನು ಶ್ರವಣ ಮಾಡಿರೋದ್ರಿಂದ ಅಲ್ಲಿಗೂ ಒಂದು ನಮಸ್ಕಾರ ಮಾಡ್ತಾ ಇದ್ದೀನಿ ನನಗೆ ಅಂತ ಅವರು ಮಾತನ್ನು ಹೇಳಿದಂತೆ. ಆ ಸುಂದರವಾದ ಇಲ್ಲಿ ಭಾಷಾ ಭೇದವೂ ಇಲ್ಲ. ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಪೂಜ್ಯರು ಹೇಳ್ದಂಗೆ ಯಾವ ಭಾಷೆಯಲ್ಲಿ ನೀವು ವೇದಾಂತವನ್ನು ಅರಿತಿರಬಹುದು, ಇಲ್ಲಿ ಎಲ್ಲೂ ಯಾವ ರೀತಿಯ ತಡೆನೂ ಇಲ್ಲ ನಿಮಗೆ. ಸಿಯಾ ರಾಮ ಮೈ ಸಬ್ ಜಗ್ ಜಾನಿ, करहु प्रणाम जोड़ युग पानी. तुलसीदास ಶ್ರೀ ರಾಮಚರಿತಮಾನಸ ಹೇಳ್ತಾರೆ, ಸಿಯಾ ರಾಮ ಮೈ ಸಬ್ ಜಗ್ ಜಾನಿ. ಸಬ್ ಜಗ್, ಈ ಪ್ರಪಂಚವನ್ನೇ ನಾನು ಶ್ರೀ ಸೀತಾರಾಮ ಸ್ವರೂಪವಾಗಿ ಭಾವಿಸಿ ಇಬ್ಬರಿಗೂ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ತಮಿಳು ಭಾಷೆಯಲ್ಲಿ பொய்யாயினவெல்லாம் போயகல வந்தருளி மெய்ஞானமாಗಿ ಮಿಳಗಿಂದ್ರ ಮೆಚ್ಚುಡರೆ. ಸತ್ಯವಾದ ಬೆಳಕಾದ ಹೇ ಪರಮೇಶ್ವರನೇ, ನೀನು ಸುಳ್ಳನ್ನೆಲ್ಲ ಹೋಗಲಾಡಿಸ್ಬಿಡ್ತೇನೆ ನೋಡಿ. ಅನರ್ಥವನ್ನೆಲ್ಲ ಹೋಗಲಾಡಿಸಿ ಅರ್ಥವನ್ನು ಮಾತ್ರ ಉಳಿಸ್ತಿ. ಅವಾಗ ನನಗೆ ಗೋಚರವಾಗಿಬಿಟ್ಟಿದೆ, ಈ ರೂಪವಾಗಿ ಗೋಚರವಾಗಿದ್ದೇನೆ. ನಿಖಿಲಾನರ್ಥ ನಿವೃತ್ತಿ ಪೂರ್ವಕ ನಿರತಿಶಯ ಪರಮಾನಂದ ಪ್ರಾಪ್ತಿ ಮೋಕ್ಷ. ಈ ಮೋಕ್ಷ ಎಂಬ ಶಬ್ದಕ್ಕೆ ನೇರವಾದ ವಿಶೇಷಣಗಳಿಲ್ಲದೆ, ವಿಶೇಷಣಗಳೇ ಎಲ್ಲ ತೆಗೆದುಬಿಟ್ಟು ನೇರವಾಗಿ ಈಕ್ವಲ್ ಹಾಕೋಣ. ಮೋಕ್ಷ ಈಸ್ ಈಕ್ವಲ್ ಟು ಅದೇನು ಪರಮಾನಂದ. ಇನ್ನು ಸ್ವಲ್ಪ ಕ್ರಿಯೆಯನ್ನು ಸೇರಿದ್ರೆ ಪ್ರಾಪ್ತಿ, ಪರಮಾನಂದ ಪ್ರಾಪ್ತಿರೇವ ಮೋಕ್ಷ. ಆ ಪರಮಾನಂದದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಮುಕ್ತರಷ್ಟೇ. ಹೇಳ್ತಲ್ಲ, ಪರಮಾನಂದದಲ್ಲಿ ಯಾರಿದ್ದಾರೋ ಆ ಪರಮಾನಂದ ಬಂದು ಸಾಧಾರಣವಾದ ಆನಂದ ಅಲ್ಲ. ಗುಲಾಬ್ ಜಾಮೂನು ತಿಂದಾಗ ಬರೋ ಆನಂದಕ್ಕಿಂತ ತುಂಬ ಅದರಲ್ಲೊಂದು ಆನಂದ ಇದೆ. ನಮ್ಮ ನೆಂಟರನ್ನು ಭೇಟಿ ಮಾಡಿದಾಗ ಒಂದು ಆನಂದ ಇದೆ, ಮಗುವನ್ನು ಮುದ್ದಾಡಿದಾಗ ಒಂದು ಆನಂದ ಇದೆ, ಪ್ರಿಯತಮರೊಡನೆ ಮಾತನಾಡ್ತಾ ಇರ್ಬೇಕಾದ್ರೆ ಒಂದು ಆನಂದ ಇದೆ, ಎಲ್ಲದಲ್ಲಿಯೂ ಆನಂದ ಇದೆ. ಅದೆಲ್ಲ ಆನಂದವನ್ನು ಮೀರಿದ ಆನಂದ. ಯಲ್ಲಾಭಾನ್ ನಾಪರೋ ಲಾಭೋ, ಯತ್ ಸುಖಾನ್ ನಾಪರಂ ಸುಖಂ, ಯಜ್ಞಾನಾನ್ ನಾಪರಂ ಜ್ಞಾನಂ ತದ್ ಬ್ರಹ್ಮೇತ್ಯವಧಾರಯೇತ್ ಅಂತ ಆತ್ಮಬೋಧದಲ್ಲಿ ಆಚಾರ್ಯ. ಯಲ್ಲಾಭಾನ್ ನಾಪರೋ ಲಾಭೋ, ಇದ್ರಲ್ಲಿ ಲಾಭ ಬರ್ತೈತೆ ಕಣಪ್ಪ, ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಈ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಲಾಭ ಸಿಗುತ್ತೆ, ಆ ಕಂಪನಿನಾಗ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಲಾಭ ಬರುತ್ತೆ ಅಂತ ಎಲ್ಲ ಇರಲಿ ತಾರತಮ್ಯ ಇದೆ. ಈ ಪ್ರಪಂಚದಲ್ಲಿ ತಾರತಮ್ಯ ಇದೆ. ಇವ್ರನ್ನ ಭೇಟಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಲಾಭ, ಅಲ್ಲಿ ಹೋದ್ರೆ ಜಾಸ್ತಿ ಲಾಭ ಅಂತ ತಾರತಮ್ಯ ಕಾಣ್ಬೋದು. ಆದರೆ ಪರಮಾನಂದದ ಅನುಭವದಲ್ಲಿ ತಾರತಮ್ಯವೇ ಇಲ್ಲ. ತರ ಇಲ್ಲ, ತಮ ಇಲ್ಲ, ತರಾನು ಇಲ್ಲ, ಒಂದು ತರ ಇದೆ ಅಂತ ಕೂಡ ಹೇಳಲಿಲ್ಲ. ಅಲ್ಲಿ ಒಂದೇ ಇದೆ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಗುಡ್, ಬೆಟರ್, ಗುಡ್, ಬೆಟರ್, ಬೆಸ್ಟ್. ದಿಸ್ ಇಸ್ ಗುಡ್, ದಟ್ ಇಸ್ ಬೆಟರ್, ದಟ್ ಇಸ್ ಬೆಸ್ಟ್. ಬೆಸ್ಟ್ಗಿಂತ ಏನಾದ್ರು ಇದೆಯಾ? ಬೆಸ್ಟ್ ಆದ್ಮೇಲೆ ಏನಿಲ್ಲ, ಅದು ಸೂಪರ್ಲೇಟಿವ್ ಅಂತ ಹೇಳ್ತಾರೆ. ಆ ರೀತಿಯಾದ ಒಂದು ಆನಂದವನ್ನು ನೀವು ಅನುಭವಿಸಿದ್ರೆ ಇನ್ನು ಮುಂದೇನೂ ಮಾಡಬೇಕಾಗಿಲ್ಲ. ನೈವ ತಸ್ಯ ಕೃತೇನಾರ್ಥೋ. ಭಗವದ್ಗೀತೆಯಲ್ಲಿ ಕೃಷ್ಣ ಸುಂದರವಾಗಿ ಅರ್ಜುನನ ಮುಂದೆ ಜ್ಞಾನಿಗಳ ಲಕ್ಷಣ ಹೇಳ್ತಾರೆ. ನೈವ ತಸ್ಯ ಕೃತೇನಾರ್ಥ. ಕೃತ ಮುಂದೆ ಏನರ್ಥ? ಮಾಡಿ ಆಗಿರೋದು, ಮುಗಿದಿರೋದು. ಅದರಿಂದ ಈತನಿಗೆ ಯಾವ ಪ್ರಯೋಜನವೂ ಇಲ್ಲ. ನಾನು ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಅಲ್ಲಿ ನೋಡಿ ಹೋಗಿದ್ದೇನೆ, ಇಷ್ಟು ಕಟ್ಟಡಗಳನ್ನು ಕಟ್ಟಿದ್ದೇನೆ, ಇಷ್ಟು ಹಣವನ್ನು ಸಂಪಾದಿಸಿದ್ದೇನೆ, ಇಷ್ಟು ಪದವಿಯಲ್ಲಿ ಕೂತಿದ್ದೇನೆ ನಾನು ಅಂತೆಲ್ಲ ಹಿಸ್ಟ್ರಿ, ಇತಿಹಾಸಕ್ಕೆ ಇಲ್ಲಿ ಜಾಗನೇ ಇಲ್ಲ. ನೈವ ತಸ್ಯ ಕೃತೇನಾರ್ಥೋ ನಾ ಅಕೃತೇನ ಕಿಂಚನ. ಮಾಡದೇ ಇರೋ ಕೆಲಸಗಳಿದ್ದಾವೆ ನೋಡ. ಇವು ನಾಳೆ ಅದು ಮಾಡಬೇಕು, ನಾಡ್ದು ಅದು ಮಾಡಬೇಕು, ಆಚೆ ನಾಡ್ದು ಇನ್ನೊಂದು ಮಾಡಬೇಕು, ಅವರೆಲ್ಲ ನಾನು ಮಾಡಿಲ್ಲ. ಮಾಡದೇ ಇರೋ ಕೆಲಸದಿಂದಲೂ ಈತನಿಗೆ ಏನು ನಷ್ಟವಿಲ್ಲ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯ. ಈತನಿಗೆ ಈ ಪ್ರಪಂಚದಲ್ಲಿರುವ ಚರಾಚರ ಜಗತ್ತಿನಿಂದ ಯಾವುದೇ ವಿಧವಾದ ಲಾಭವೋ ನಷ್ಟವೋ ಇಲ್ಲ.
ಕೆಲವ್ರನ್ನ ನೋಡಿದ್ರೆ ನಮಗೆ ಸ್ವಲ್ಪ ಖುಷಿ ಆಗುತ್ತೆ, ಇನ್ನೊಬ್ರು ನೋಡಿದ್ರೆ ಯಾಕಪ್ಪ ನೋಡಿದೆ ಅನ್ಸುತ್ತೆ. ನಮ್ಮಲ್ಲಿರೋ ಕೊರತೆ ಅದು, ಅವರಲ್ಲಿರೋ ಕೊರತೆನೇ ಇಲ್ಲ. ಪ್ರಪಂಚ ಹೇಗಿದೆಯೋ ಹಾಗೇ ಇದೆ. ಅವ್ರನ್ನ ಕಂಡ್ರೆ ಆಗಲ್ಲ, ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರು ನೋಡೋದು ತುಂಬ ಆನಂದ ಆಗುತ್ತೆ. ಅವ್ರನ್ನ ಕಂಡ್ರೆ ಆಗಲ್ಲ ಅನ್ನೋದಕ್ಕೆ ಆತನಲ್ಲಿ ಏನೂ ಕೊರತೆ ಇಲ್ಲ, ಇಲ್ಲಿ ಒಳಗಡೆ ಪೂರ್ತಿ ಕೊರತೆ. ನನ್ನ ಹೃದಯದಲ್ಲಿರುವ ಭಾವವೇ ಗೋಚರವಾಗಿ ಹೊರಗಡೆ ಬಂದು ಕಾಣಿಸುತ್ತೆ ಹೊರತು ಹೊರಗಡೆ ಪ್ರಪಂಚದಲ್ಲಿ ದೋಷವೂ ಇಲ್ಲ, ಗುಣವೂ ಇಲ್ಲ. ಗುಣದೋಷಗಳಿರುವುದು ನನ್ನಲ್ಲಿ, ಗುಣದೋಷಗಳಿರುವುದು ನನ್ನಲ್ಲಿ ಮಾತ್ರ. ಇದನ್ನು ದೂರ ಮಾಡಕ್ಕೆ ದಾರಿ ಷಟ್ಶಾಸ್ತ್ರಗಳನ್ನು ಓದುವುದು, ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡುವುದು. ಇವೆಲ್ಲವನ್ನು ನಾವು ಮಾಡ್ತಾ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಸಮಯದಲ್ಲಿ ಈ ಗಳಿಗೆನಲ್ಲಿ ನನಗನ್ಸುತ್ತೆ ಇವಾಗ ಸುಮಾರು 11:30 ಆಗ್ತಾ ಇರ್ಬೋದು ಅಂತ ಅನ್ಸುತ್ತೆ. 11:30, 11:45 ಆಗ್ತಾ ಇರ್ಬೋದು. ಈ ಸಮಯದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಇರ್ಬೋದಾಗಿತ್ತಲ್ವಾ? ಹೋಗಕ್ಕೆ ಜಾಗ ಕಡಿಮೆ ಏನಾದರೂ ಇದೆಯಾ ಪ್ರಪಂಚದಲ್ಲಿ? ಎಲ್ಲಿ ಬೇಕಾದ್ರೂ ನೀವೆಲ್ಲರೂ ಇರ್ಬೋದಾಗಿತ್ತು, ಯಾವ ಜಾಗದಲ್ಲಿ ಬೇಕಾದ್ರೂ ಇರ್ಬೋದಾಗಿತ್ತು, ಯಾವುದೇ ಕ್ರಿಯೆಯನ್ನು ಮಾಡ್ತಾ ಇರ್ಬೋದಾಗಿತ್ತು, ವಿಷಯಾನಂದದಲ್ಲಿ ಲೀನರಾಗಿರ್ಬೋದಾಗಿತ್ತು. ಆದರೆ ಸಿದ್ಧಾರೂಢಪ್ಪ ಅವರು ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ ಎಲ್ಲ ಕೆಲಸ ಬಿಡಿಸ್ಬಿಟ್ಟು ನಿಮಗೆ ಎಳ್ಕೊಂಡು ಬಂದು ಇಲ್ಲಿ ಕುಡಿಸ್ಬಿಟ್ಟು ನೋಡಿ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಈ ಕ್ಷಣವೇ ನಿಜವಾದ ಅದ್ಭುತವಾದ ಕ್ಷಣ. ಯಾವ ಕ್ಷಣದಲ್ಲಿ ನಾವು ಆ ಪರಬ್ರಹ್ಮ ಚಿಂತನದಲ್ಲಿ ನಾವು ಮುಳುಗಿರ್ತೀವೋ, ಲೀನರಾಗಿರ್ತೀವೋ, ಅದೇ ನಿಜವಾದ ಸಾರ್ಥಕವಾದ ಗಳಿಗೆ, ಸಾರ್ಥಕವಾದ ಕಾಲ, ಸಾರ್ಥಕವಾದ ಕೆಲಸ. ಯಾವ್ದಾದ್ರು ಚಿಂತೆಯನ್ನು ಯಾವ್ದಾದ್ರು ಮನಸ್ಸಲ್ಲ ಇದ್ರೆ ಕೊರತೆ ನಿಮ್ಮಲ್ಲೇ. ಚಿಂತೆ ಹೋಗ್ಬಿಟ್ಟಿದ್ರೆ ನೀವು ಧನ್ಯರು. ಈ ಚಿಂತನೆ ಇಲ್ವಲ್ಲ, ಚಿಂತನ ಮಾತ್ರ ಇದೆ, ಚಿಂತನ ಮಾತ್ರ ಉಳಿದಲ್ಲ. ಚಿಂತೆ ಇಲ್ವಲ್ಲ, ಕಳ್ಕೊಳ್ಳೋ ಚಿಂತೆ ಇಲ್ಲ, ಇನ್ನು ಪಡ್ಕೊಳ್ಳೋ ಚಿಂತೆನೂ ಇಲ್ಲ. ಇದ್ದಿದ್ದನ್ನು ಕಳ್ಕೊಳ್ಳೋದು, ಇನ್ನು ಪಡೆಯದೇ ಇರೋದು ಪಡ್ಕೊಳ್ಳೋದು, ಇದು ನಿರಂತರವಾಗಿಯೂ ಸಾಧಾರಣವಾಗಿ ಲೋಕದಲ್ಲಿ ಕಂಡು ಬರೋದೈತೇನಪ್ಪ? ಹೌದೇ ಇಲ್ಲ? ಬರ್ತಾ ಇರ್ಬೇಕಾದ್ರೆ ನಮ್ಗೆ ಸ್ವಲ್ಪ ಸ್ಮರಣೆ ಮಾಡ್ಕೊಳ್ತಾ ಇದೆ. ಒಬ್ಬ ಸಜ್ಜನರು ಇಲ್ಲಿ ಕಾರ್ಯಭಾರವನ್ನು ನೋಡ್ತಾ ಇದ್ದಾರೆ. ಅವರು ಶ್ಯಾಮಾನಂದ ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಆಗ ಶ್ಯಾಮ ಎಂಬ ಪದ ನನ್ನ ಸ್ಮರಣೆ ಬಂದ್ಬಿಡ್ತು. ಜಗ್ ಮೇ ಸುಂದರ್ ಹೇ ದೋನಾ ಚಾಹೆ ಕೃಷ್ಣ ಕಹೋ ಯಾರ ಬೋಲೋ ಶ್ಯಾಮ್ ಶ್ಯಾಮ್ ಶ್ಯಾಮ್. ಹೇಳ್ತಿರೋದು ಅದು ನಾಮವನ್ನು ಮಾತ್ರ ತಗೊಂಡ್ರು ಕೂಡ ನಿಮ್ಮ ಜೀವನ. ಪರಬ್ರಹ್ಮಕ್ಕೆ ಹಲವಾರು ನಾಮಗಳು. ನಮ್ಮ ತಂದೆ ತಾಯಿಗಳು, ನಮ್ಮ ಋಷಿ ಮುನಿಗಳು ಎಷ್ಟು ಪುಣ್ಯ, ಎಷ್ಟು ಹಿತೈಷಿಗಳು ಅಂತ ಹೇಳಿದ್ರೆ ನಮಗೆ ಯಾವ ರೀತಿಯಾದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಶಂಕರ, ಕೃಷ್ಣ, ರಾಮ, ಗೋಪಾಲ, ಮುನೀಶ್ವರ, ಎಷ್ಟು ಸುಂದರವಾದ ಹೆಸರುಗಳನ್ನು ನಮಗೆ ಕೊಟ್ಬಿಟ್ಟು ಸುಮ್ಮನೆ ಕರೆದ್ರೆ ಸಾಕು. ಆ ಹೆಸರನ್ನು ಸುಮ್ಮನೆ ಇರೋ ಜನಗಳ ಹೆಸರು ಕರ್ಕೊಂಡಿದ್ರು ಕೂಡ ನಮಗೆ ನಾಮಸ್ಮರಣೆ ಆಗ್ತಾ ಇರುತ್ತೆ. ಅದೇ ಉದ್ದೇಶ. ಈಗಿನ ಕಾಲದಲ್ಲಿ ಇಂಟರ್ನೆಟ್ ಹೋಗ್ತಾರೆ, ಒಂದು ಹೆಸರು ಇಡಬೇಕಾದ್ರೆ, ಒಂದು ಮಗು ಹೆಸರು ಇಡಬೇಕಾದ್ರೆ ಇಂಟರ್ನೆಟ್ ಹೋಗ್ಬಿಟ್ಟು ಈ ಪ್ರಪಂಚದಲ್ಲಿ ಯಾರು ಕೇಳಿರಬಾರ್ದು ಆ ಶಬ್ದವನ್ನು ಬಳಸಿ ಸ್ವಲ್ಪ ಅಲ್ಲಿಂದ ಮುರಿದು ಇಲ್ಲಿಂದ ಸ್ವಲ್ಪ ಮುರಿದ್ಬಿಟ್ಟು ಸೇರಿಸ್ಬಿಟ್ಟು ಕರೆದಾಗ ನಮಗೆ ದೇವ್ರ ಸ್ಮರಣೆ ಅಂತ ಬರಲ್ಲ, ದೆವ್ವ ಸ್ಮರಣೆ ಖಂಡಿತ ಬಂದೇ ಬರುತ್ತೆ. ಇದೆಲ್ಲವೂ ಅನರ್ಥದ ಕಡೆ ಹೋಗ್ತಾ ಇರೋ ಕಾರಣಪ್ಪ ಏನಪ್ಪ ಅಂತ ಹೇಳಿದ್ರೆ, ನಾವು ಸಂಸ್ಕೃತಿಯನ್ನು, ಈ ಭಾರತೀಯ ಸಂಸ್ಕೃತಿಯನ್ನು ಅನುಸರಣೆ ಮಾಡೋದನ್ನು ಬಿಟ್ಟಿದ್ದೇವೆ. ನಾವು ಒಂದು ಸಾರಾಂಶವಾಗಿ 16 ಜೂನ್ರಂದು ಈಗ ತಾನೇ ಒಂದು ಪರಿಷತ್ತಿನ ಸ್ಥಾಪನೆಯಾಗಿ ಆ ಪರಿಷತ್ತಿನಲ್ಲಿ ನಿರೂಪಣೆ ಮಾಡಿರೋ ಒಂದು ವಿಷಯ ತಮಗೆ ತಿಳಿಸ್ತಾ ಇದೆ. ಭಾರತೀಯ ಸಂತ ಮಹಾಪರಿಷತ್ ಎಂಬ ಸ್ಥಾಪನೆ ಆಗಿದೆ. ಎಲ್ಲರೂ, ಈ ವಿಶ್ವದಾದ್ಯಂತ ಇರೋ ಎಲ್ಲ ಸಂತರು ಅದರಲ್ಲಿ ಬರ್ತಾರೆ. ಅಲ್ಲಿ ಏನನ್ನು ತೀರ್ಮಾನ ಮಾಡಿದ್ದೇವೆ ಅಂತಂದರೆ, 2 ಕಾರ್ಯಗಳನ್ನು ಇನ್ನು ಮುಂದೆ ಅನುಷ್ಠಾನಕ್ಕೆ ತರಬೇಕು. ಈ ಲೋಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ, ಲೋಕದಲ್ಲಿ 2 ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರಬೇಕು.
ಮೊದಲನೇ ಕಾರ್ಯ ಏನಪ್ಪ ಅಂತ ಹೇಳಿದ್ರೆ ಪಂಚಯಜ್ಞಗಳನ್ನು ಆಚರಣೆ ಮಾಡಕ್ಕೆ ಪ್ರಾರಂಭ ಮಾಡಬೇಕು. ಪಂಚಋಣಗಳನ್ನು ನಾವು ತೀರಿಸಬೇಕು. ಯಾವ ಪಂಚಋಣಗಳು ಯಾವುದಪ್ಪ ಅಂತ ಹೇಳಿದ್ರೆ ದೇವಋಣ, ಋಷಿ ಋಣ, ಪಿತೃಋಣ, ಮನುಷ್ಯ ಋಣ, ಭೂತಋಣ. ನಮ್ಮೆಲ್ರಿಗೂ ಕೂಡ ಹುಟ್ಟಿದ ದಿವಸದಿಂದಲೇ 5 ಋಣಗಳಿವೆ. ಯಾವ ಋಣಗಳು ಅಂತ ಹೇಳಿದ್ರೆ ಕರ್ತವ್ಯವನ್ನು ನಮಗೆ ಬೋಧಿಸೋದಕ್ಕೋಸ್ಕರ ಮಾಡಿರೋ ಋಣದ ಕಲ್ಪನೆ. ನಮ್ಮ ಋಷಿಗಳು ಈ ಋಣಗಳನ್ನು ನಮ್ಮ ಶಾಸ್ತ್ರಗಳು ಹೇಳಿದ್ದಾರೆ. ಆ ಋಣಗಳನ್ನು ನಾವು ತೀರಿಸ್ಕೋಬೇಕು. ಸಾಲ ತಗೊಂಡ್ರೆ ವಾಪಸ್ ಕೊಡಬೇಕು ಬೇಡಪ್ಪ? ಸಾಮಾನ್ಯವಾಗಿ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದಾಗ ಅವರು ಒಳ್ಳೆಯವರ ಕೆಟ್ಟವರ ಅಂತ ಹೆಂಗೆ ಗೊತ್ತಾಗುತ್ತೆ? ತ್ಯಾಗ ಮಾಡಿದವರು ಅವ್ರ ಹಿಂದೆ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಕೊನೆ ಕಾಲದಲ್ಲಿ ಹಿಂದೆ ಎಷ್ಟು ಜನ ನಡ್ಕೊಂಡು ಹೋಗ್ತಾರೋ ಅದರಿಂದ ಗೊತ್ತಾಗುತ್ತೆ ಅವ್ರು ಒಳ್ಳೆಯವರ ಇಲ್ಲ. ಒಬ್ಬ ಆತ ತುಂಬ ನಗನಗ್ತಾ ಹೋಗ್ತಾ ಇದ್ದಂತೆ. ಕಬೀರ್ ದಾಸರು ಹೇಳಿದ್ರಲ್ಲ, ಕಬೀರಾ ಜಬ್ ಹಮ್ ಪೈದಾ ಹುವೆ ಜಗ್ ಹಸೆ ಹಮ್ ರೋಯೆ ऐसी करनी कर चलो कि हम हंसे जग रोए. ಏ ಮನುಷ್ಯ, ನೀನು ಜೀವನ ಕಾಲದಲ್ಲಿ ಯಾವ ರೀತಿಯಾದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನೀನು ಮಾಡಿಬಿಟ್ಟು ನಿನ್ನ ಶರೀರ ಬಿಟ್ಟು ಹೋದಾಗ ಬೇರೆಯವರು ಅಳಬೇಕು, ನೀನು ನಗ್ನಗ್ತಾ ಹೋಗಬೇಕು ಅಂತ ಹೇಳಿದ್ರು. ಒಬ್ಬ ಆತ ನಗ್ನಗ್ತಾ ಹೋಗ್ತಾ ಇದ್ದಂತೆ. ಇನ್ನೊಬ್ಬ ಕೇಳಿದಂತೆ, ಏನಪ್ಪ ನೋಡಿ ಎಷ್ಟು ಒಳ್ಳೆಯವ್ ನೋಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಿ ನಗ್ನಗ್ತಾ ಹೋಗ್ತಾ. ಇಲ್ಲಪ್ಪ, ಸಾಲ ಸಾಕಷ್ಟು ತಗೊಂಡೇನೆ, ಏನೂ ವಾಪಸ್ ಮಾಡಿಲ್ಲ, ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡುತ್ತೆ, ನಗ್ನಗ್ತಾ ಹೋಗ್ತಾ ಇದ್ದಾನೆ ಅಂತ. ಅವ್ರೇ ಆತ ಎಲ್ಲಿ ಹೋಗ್ತಾನೆ? ಸಾಲ ತೀರಿಸದೆ ಹೋದ್ರೆ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ನರಕ. ನಾಲ್ಕಕ್ಕೆ ಹೋಗಲ್ಲ, ನಾಲ್ಕಕ್ಕೆ ಹೋಗಲ್ಲ, ನರಕಕ್ಕೆ ಹೋಗ್ತಾನೆ. ಸಾಲವನ್ನು ತೀರಿಸದೆ ನಾವ್ಯಾರು ಹೋಗಬಾರ್ದು. ಅದರಲ್ಲಿ ಮುಖ್ಯವಾದ ಸಾಲ ಹಣಕಾಸಿನ ಸಾಲ ಅಲ್ಲ, ನಮ್ಮ ಕರ್ತವ್ಯ ಎಂಬುದನ್ನು ಬೋಧಿಸ್ತಾ ಇದ್ದಾರೆ ಋಷಿಗಳು. ಮೊದಲನೇ ಋಣ ದೇವಋಣ. ಈ ದೇವಋಣವನ್ನು ತೀರ್ಸೋಕ್ಕೆ ನೀನು ಇದು ಸಂಧ್ಯಾ ಪ್ರಾರ್ಥನೆಯನ್ನು ಮಾಡಬೇಕು. ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ದೇವರನ್ನು ನೆನೆಸ್ಕೋಬೇಕು, ಸೂರ್ಯಾಸ್ತಮನ ಕಾಲದಲ್ಲಿ ದೇವರನ್ನು ನೆನೆಸ್ಕೋಬೇಕು, ತಪ್ಪದೇ ನೆನೆಸ್ಕೊಳ್ಬೇಕು. ಇದು ಕಡ್ಡಾಯವಾಗಿ ನೀನು ಮಾಡಲೇಬೇಕು, ಇಲ್ಲಾಂದ್ರೆ ನಿನ್ನ ದೇವಋಣ ತೀರಲ್ಲ. ನಾವೆಲ್ಲರೂ ಒಂದು ಕಚೇರಿಗೆ ಹೋಗಿರ್ತೇವೆ, ಒಂದು ಫಾರ್ಮ್ ಇರ್ದಿರ ಅರ್ಜಿ ಕೊಡೋಕ್ಕೆ ಪೆನ್ ಮರೆತು ಬಂದ್ಬಿಟ್ಟಿರ್ತೇವೆ. ಆಗ ಒಬ್ಬರು ನಮ್ಗೆ ಪೆನ್ ಕೊಡ್ತಾರೆ, ದಯವಿಟ್ಟು ಸ್ವಲ್ಪ ಪೆನ್ ಕೊಡಿ ಅಂತ ಬಿಟ್ಟು ಲೇಖನ ಇಸ್ಕೊಳ್ತೇವೆ. ಮತ್ತು ಅದಾದ ಬರೆದ ನಂತರ ಅವ್ರು ಕೊಡ್ಬೇಕಾದ್ರೆ ಏನು ಹೇಳ್ಕೊಡ್ತೇವೆ? ಹೇಳ್ತೀರಾ? ಇಲ್ಲ ಹೇಳಲ್ಲ, ಖಂಡಿತ ಹೇಳ್ತೀರಾ. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಇನ್ನೊಂದ್ಸರಿ ಸ್ವಲ್ಪ ಒತ್ತಾಯ ಮಾಡಬೇಡಿ, ಹೇಳಿ. ಥ್ಯಾಂಕ್ಸ್ ಎ ಮಿಲಿಯನ್, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಏನಕ್ಕೋಸ್ಕರ? ನಮಗೆ ಬೇಕಾದ ಕಾಲದಲ್ಲಿ ಒಂದು ಲೇಖನಿಯನ್ನು ಕೊಟ್ಟ. ಲೇಖನಿಗೆ ಎಷ್ಟು ಬೆಲೆ ಅಪ್ಪ? 5 ರೂಪಾಯಿ ಇರ್ಬೋದು, 2 ರೂಪಾಯಿ ಇರ್ಬೋದು, ಆದರೆ ಬೇಕಾಗಿರೋ ಸಮಯದಲ್ಲಿ ಕೊಟ್ಟ ನೋಡಿ. ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್. ನಮಗೆ ಬೇಕಾದಾಗ ಯಾರು ಕೊಡ್ತಾರೋ ಅವರೇ ನಿಜವಾದ ಮಿತ್ರರು ನಮಗೆ. ಹಾಗೆ ಪರಮಾತ್ಮ ನಮಗೆ ಈ ಸುಂದರವಾದ ಮಾನವ ಶರೀರವನ್ನು ಕೊಟ್ಟು, ಒಳ್ಳೆಯ ತಂದೆ ತಾಯಿಗಳನ್ನು ಕೊಟ್ಟು, ಒಳ್ಳೆಯ ಅಣ್ಣ ತಮ್ಮಂದಿರನ್ನು ಕೊಟ್ಟು, ಒಳ್ಳೆಯ ಸ್ನೇಹಿತರನ್ನು ಕೊಟ್ಟು, ಒಳ್ಳೆಯ ಶರೀರವನ್ನು ಕೊಟ್ಟು, ರೋಗವಿಲ್ಲದ ಶರೀರವನ್ನು ಕೊಟ್ಟು, ಕಿವಿ ಕೇಳಿಸೋ ಹಾಗೆ, ಕಣ್ಣು ಕಾಣಿಸೋ ಹಾಗೆ, ಬಾಯಿ ಮಾತಾಡೋ ಹಾಗೆ, ಮೂಗಿನ ವಾಸನೆ ತಗೊಳ್ಳೋ ಹಾಗೆ, ಕೊರೋನಾ ಇಲ್ಲದೆ ಕೊಟ್ಟಲ್ಲ, ಆ ಸಮಯದ ಕೊಟ್ಟ. ಅಂಥ ಪರಮಾತ್ಮನಿಗೆ ಧನ್ಯವಾದವನ್ನು ಹೇಳೋ ಒಂದೇ ದಾರಿ ಏನಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಸಂಧ್ಯಾ ಪ್ರಾರ್ಥನೆ, ಸಾಯಂಕಾಲ ಸಂಧ್ಯಾ ಪ್ರಾರ್ಥನೆ. ಇದು ದೇವರ ಋಣವನ್ನು ತೀರಿಸುತ್ತೆ. ಎರಡನೇ ಋಣ ಬಂದು ಋಷಿ ಋಣ. ನಮಗೆ ಎಷ್ಟೋ ಜನ ಬೋಧನೆಯನ್ನು ಮಾಡಿದ್ದಾರೆ, ಅವರೆಲ್ಲರೂ ಋಷಿಗಳು. ಋಷಿ ಎಂಬ ಶಬ್ದಕ್ಕೆ ಸತ್ಯವನ್ನು ಹೇಳುವವರು ಅಷ್ಟೇ. ನೀವು ಡಿಕ್ಷನರಿ ತೆಗೆದು ನೋಡಿ, ಶಬ್ದಾರ್ಥ ಕೌಸ್ತುಭ ಅಂತ ಬೆಂಗಳೂರು ಪ್ರಶ್ನವರು ಸಂಸ್ಕೃತದಿಂದ ಕನ್ನಡಕ್ಕೆ ಒಂದು ಅದ್ಭುತವಾದ ಶಬ್ದಕೋಶವನ್ನು ಮಾಡಿದ್ದಾರೆ, ಶಬ್ದಾರ್ಥ ಕೌಸ್ತುಭ. ಅದರಲ್ಲಿ ಋಷಿ ಎಂಬ ಶಬ್ದಕ್ಕೆ ಅರ್ಥ ಹೇಳ್ತಾರೆ, ಋಷಿ ಸತ್ಯವಕ್ತ. ಋಷಿ ಯಾರು? ಸತ್ಯವಕ್ತ. ನೀವು ಯಾವತ್ತು ಸತ್ಯವನ್ನೇ ಹೇಳಕ್ಕೆ ಶುರು ಮಾಡಿದ್ರೆ ನೀವು ಋಷಿ ಆಗ್ಬಿಡ್ತೀರಿ. ಆ ಸತ್ಯವಕ್ತರು ಹೇಳ್ತಾರೆ, ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೊಂದು ಋಣ ಇದೆಯಲ್ಲ, ನಮ್ಮ ಮೇಲೆ ಋಣ ಇದೆಯಲ್ಲ, ಅದನ್ನು ತೀರಿಸ್ಬೇಕಾದ್ರೆ ಬೇರೇನಿಲ್ಲ, ಸ್ವಾಧ್ಯಾಯವನ್ನು ಮಾಡಬೇಕು, ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಕೆಲವು ಪುಸ್ತಕಗಳನ್ನು ಮುಟ್ಟಕ್ಕೆ ಮುಂಚೆ ಕೈ ತೊಳಿಬೇಕು. ಯಾವುವು? ಗ್ರಂಥಗಳು. ಕೆಲವು ಪುಸ್ತಕಗಳನ್ನು ಮುಟ್ಟಿದ ನಂತರ ಕೈ ತೊಳಿಬೇಕು. ಯಾವುವು? ಇಂಟರ್ನೆಟ್. ಭಗವದ್ಗೀತೆಯನ್ನು ಮುಟ್ಟದ ಮುಂಚೆ ಕೈ ತೊಳಿಬೇಕು.
ಮಾಡಬಾರದನ್ನ ಹೇಳಬಾರದನ್ನ ನೋಡಬಾರದನ್ನ ಯಾವ ಗ್ರಂಥಗಳು ನಮ್ಗೆ ತೋರಿಸ್ತಾವೋ ಅವನ್ನೆಲ್ಲ ಮುಟ್ಟಿದ ನಂತರ ಚೆನ್ನಾಗಿ ಶುದ್ಧ ಕೈದು ಹೋಗುತ್ತೆ. ಸೊ ಆ ರೀತಿಯಾದ ಸ್ವಾಧ್ಯಾಯನ ಮಾಡುವುದು ನಮ್ಮ ನಿತ್ಯ ಪ್ರತಿ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಅದು ಋಷಿ ಋಣವನ್ನು ತೀರಿಸುತ್ತೆ. ಮೂರನೇ ಋಣಕ್ಕೆ ಹೆಸರು ಬಂದು ಪಿತೃಋಣ. ಪಿತೃ ಎಂಬ ಶಬ್ದಕ್ಕೆ ನಮ್ಮನ್ನು ಹೆತ್ತವರನ್ನು ಹೆತ್ತವರು, ಅವರನ್ನು ಹೆತ್ತವರು, ಮತ್ತೆ ಹೀಗೆ ತಲೆಮಾರಾಗಿ ನಮ್ಮ ಜನ್ಮಕ್ಕೆ ಕಾರಣವಾದವರು ಯಾರೋ ಅವರು ಪಿತೃಗಳು. ಕೆಲವೊಮ್ಮೆ ಸುಮ್ಮನೆ ಕಾಲ ಕಳೆಯೋಕ್ಕೋಸ್ಕರ ಚೆನ್ನಾಗಿ ಕಾಲ ಕಳಿಬೋದು. ಕಾಲ ಕಳೆಯೋದು ನೋಡಿ, ನೀವು ಇದಕ್ಕೆ ಹೋಗಿದ್ರೆ ಯಾವುದಾದ್ರು ಒಂದು ಕ್ರಿಕೆಟ್ ಮ್ಯಾಚ್ಗೆ ಏನಾದರೂ ಹೋಗಿದ್ರೆ ಅಲ್ಲಿ ಬುಟ್ಟಿ ಇಟ್ಕೊಂಡು ಟೈಮ್ ಪಾಸ್ ಅಂತ ಬರ್ತಿದ್ದೆ, ನೋಡಿದ್ದೀರಾ? ಏನು ಟೈಮ್ ಪಾಸ್ ಅಂದರೆ ಏನು? ಕಾಲ ಕಳೀರಿ ಏನದು? ಬರೀ ಶೇಂಗಾ ತಂದಿರ್ತಾನೆ ಅಷ್ಟೇ. ಉಳಿದಿರೋ ಶೇಂಗಾ ತಂದಿರ್ತಾನೆ, ಬಾಯಲ್ಲಿ ಹಾಕೊಂಡು ಅಗದ್ಕೊಂಡಿದ್ರೆ ಕಾಲ ಕಳೆದೋಗ್ಬಿಡುತ್ತೆ ಅಂತ ಟೈಮ್ ಪಾಸ್ ಅಂತ. ಆ ರೀತಿಯಾದ ಟೈಮ್ ಪಾಸು ಹೇಗೆ ಆಧ್ಯಾತ್ಮಿಕ ಚಿಂತನೆ ಉಳ್ಳವರು ಹೆಂಗೆ ಮಾಡ್ತಾರೆ ಗೊತ್ತಾ? ಅವರು ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಹಾಗೆ ಒಮ್ಮೆ ಯೋಚನೆ ಮಾಡಿದೆ, ಕೂತಿರ್ಬೇಕಾದ್ರೆ ನಾವು ಈ ಶರೀರಕ್ಕೆ ಒಂದು ಹುಟ್ಟು ಅಂತಿತ್ತಲ್ಲ, ನಮ್ಮೆಲ್ಲರಿಗೂ ಹುಟ್ಟಿದೆಯಲ್ಲ? ಯಾರಾದ್ರು ಹುಟ್ಟಿದಿರೋರಿದ್ದಾರೆ? ಇದೆಯಾ? ಶರೀರಕ್ಕೆ ಹುಟ್ಟಿದೆ. ಸೊ ಈ ಶರೀರಕ್ಕೆ ಒಂದು ಹುಟ್ಟು ಅಂತ ಹೇಳಿದ್ರೆ, ಇದು ಶರೀರ ಹುಟ್ಟಬೇಕಾದ್ರೆ ಯಾರು ಬೇಕಲ್ಲ, ಮುಂದೆ ಹಿಂದೆ ಯಾರು ಬೇಕಲ್ಲ? ಯಾರಿದ್ರು? ತಂದೆ ತಾಯಿಗಳಿದ್ರು. ಆ ತಂದೆ ತಾಯಿ ಹುಟ್ಟಬೇಕಾದ್ರೆ ಸೊ ಎಷ್ಟಾಯ್ತು? 1 2 ಆಯ್ತಲ್ಲ, ಇವಾಗ 2 ಎಷ್ಟಾಯ್ತು? 4 ಆಯ್ತು. ಆ ತಂದೆ ತಾಯಿಗಳು ಹುಟ್ಟಬೇಕಾದ್ರೆ 4ಕ್ಕೆ ಮತ್ತೆ 8 ಜನ ಬೇಕಲ್ಲ. ಸೊ 1 2 4 8 16 32 64 128 256 ಹೋಗ್ತಾ ಇರುತ್ತಲ್ಲ. ಹಿಂಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೀವು ಈ ಒಂದು ಶರೀರ ಬರೋಕ್ಕೆ 256 ಜನ ಬೇಕಾಗಿತ್ತು ಹಿಂದೆ. ಅರ್ಥ ಮಾಡ್ಕೋದಿಲ್ಲ ನೀವು? ಇದು ಬೇರೆ ಒಂದು ವ್ಯಾಖ್ಯಾನ ಇದೆ, ಆಮೇಲೆ ಮಾಡೋಣ. ಬಟ್ ಸ್ವಲ್ಪ ಸಾಧಾರಣವಾಗಿ ಯೋಚನೆ ಮಾಡಿ ನೋಡಿ. ಈ ಶರೀರ ಬರ್ಬೇಕಾದ್ರೆ ಇಬ್ಬರು ಬೇಕೇ ಬೇಕಲ್ಲ. ಈಗಿನ ಕಾಲದಲ್ಲಿ ಹೊಸದಾಗಿ ಒಂದು ಆವಿಷ್ಕಾರ ಆಗಿದೆ, ಬೇಡ ಅಂತ ಹೇಳಿದ್ದಾರೆ ಅವರು. ಬರೀ ಒಂದೇ ಒಂದು ಅಣುವನ್ನು ಇಲ್ಲಿ ತಗೋತಾರೆ. ಒಂದು ಶರೀರದ, ಯಾವುದೇ ಶರೀರದ ಒಂದು ಅಣುವನ್ನು ತಗೊಂಡು ಒಂದು ಹೊಸ ಶರೀರವನ್ನು ಸಿದ್ಧಪಡಿಸೋ ಪದ್ಧತಿ ಬಂದಾಯ್ತು ಇವಾಗ. ಇವತ್ತು ವಿಜ್ಞಾನ ಕಂಡಿಡ್ದಾಯ್ತು. ಸದ್ಯಕ್ಕಾದರೂ ನಮಗಾದರೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಒಂದು ಶರೀರಕ್ಕೆ 2 ಶರೀರ ಬೇಕು. ಹಿಂಗೆ ನೋಡಿದಾಗ ನಾವು ನಮಗೆ ಪಿತೃರು ಎಷ್ಟಿರ್ತಾರೆ ನೋಡಿ. ಇವೆಲ್ಲ ಪಿತೃರು. ಇನ್ನೊಂದು ನಮ್ಮ ಶಾಸ್ತ್ರಗಳಲ್ಲಿ ಹೇಳುವ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ಮುಕ್ತರಾಗದೆ ಈ ಶರೀರವನ್ನು ಬಿಟ್ಟು ಹೋದಾಗ ಎಲ್ಲಿರ್ತೇವೆ ನಾವು? ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಬ್ರಹ್ಮನಿಂದ ಹಿಡಿದು ಕೊನೆ ಇರುವೆವರೆಗೂ, ಸಣ್ಣ ಒಂದು ಕ್ರಿಮಿ ಕೀಟವರೆಗೂ ಖಂಡಿತವಾಗಿಯೂ ಮರಣವಾದ ನಂತರ ಹೋಗಿ ಈ ಭೂಮಂಡಲಕ್ಕೆ ಮತ್ತೆ ಬರಬೇಕಾಗತ್ತೆ. ಮತ್ತೆ ಮುಕ್ತರಾಗದೆ ಹೋದವರು ಭೂರ್ಭುವ ಸ್ವಹ ಮಹಾಜನ ತಪ ಎಂಬ ಲೋಕಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಹರ್ಲೋಕ ಎಂಬುದೇ ಪಿತೃಲೋಕ. ಈ ಪಿತೃಲೋಕದಲ್ಲಿ ವಾಸ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ, ನಮ್ಮ ತಂದೆ ತಾಯಿ ಹಿರಿಯರು. ಅವರು ಮುಕ್ತರಾಗದೆ ಹೋಗಿರೋ ಪಕ್ಷದಲ್ಲಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವರು ಮುಕ್ತರಾಗಬೇಕು ಅಂದರೆ ಒಂದು ದಾರಿಯನ್ನು ಹೇಳಿದ್ದಾರೆ. ಅದೇ ನಾವು ಅಮಾವಾಸ್ಯೆ ಕಾಲದಲ್ಲಿ ಮಾಡುವ ತರ್ಪಣಗಳು, ಮತ್ತೆ ಶ್ರಾದ್ದ ಪಕ್ಷದಲ್ಲಿ ಮಾಡುವ ಪಿಂಡಗಳನ್ನು ದಾನ ಮಾಡ್ತೇವೆ. ಇದು ಮಾಡಬೇಕು, ಇದು ನಮ್ಮ ಕರ್ತವ್ಯ ಎಂಬುದನ್ನ ನಮ್ಮ ಋಷಿಗಳು ಬೋಧಿಸಿದ್ದಾರೆ. ಇನ್ನೊಂದನ್ನು ಅರ್ಥ ಮಾಡ್ತಾರೆ. ಹೇಳಿದ್ದಾರೆ ಅಂದ್ರೆ, ಬರೀ ಇದು ಮಾತ್ರ ಪಿತೃಋಣವನ್ನು ತೀರಿಸಲ್ಲ, ತಂದೆ ತಾಯಿಗಳು ನಿಮಗೆ ಒಳ್ಳೆ ದಾರಿಯನ್ನು ಹೇಳಿದ್ದಾರಲ್ಲ, ಆ ದಾರಿಯಲ್ಲಿ ನೀನು ನಡು ಸದಾಚಾರಿಯಾಗಿದ್ದರೆ ಪಿತೃಋಣ ತೀರುತ್ತೆ. ಸದಾಚಾರಿಯಾಗಿ ಬಾಳಿದ ಪಕ್ಷದಲ್ಲಿ ನಮ್ಮ ಪಿತೃಋಣ ತೀರುತ್ತೆ. 3 ಆಯ್ತಲ್ಲ? ಸಂಧ್ಯಾ ಪ್ರಾರ್ಥನೆ, ಸ್ವಾಧ್ಯಾಯ, ಸದಾಚಾರ. ಇನ್ನು 4ನೇ ಋಣ ಯಾವುದು? ಮನುಷ್ಯ ಋಣ. ಈ ಮನುಷ್ಯ ಋಣವನ್ನು ಹೇಗೆ ನಾವು ತೀರಿಸ್ಬೋದು ಅಂತ ಹೇಳಿದ್ರೆ, ನಾನು ಇವಾಗ ಈ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಬಟ್ಟೆಯನ್ನು ಹಾಕೊಂಡಿದ್ದೀನಿ ಅಂತ, ಎಷ್ಟು ಮಾನವರು ನನಗೆ ನೆರವಾಗಿದ್ದಾರೆ. ನಾನಾಗಿ ಈ ಬಟ್ಟೆಯನ್ನು ಹೊಲಿದಿಲ್ಲ, ನಾನಾಗಿ ಈ ಮೈಕನ್ನು ಮಾಡಿಲ್ಲ, ನಾನಾಗಿ ಈ ಕುರ್ಚಿಯನ್ನು ಕೂಡ ಮಾಡಿಲ್ಲ. ಈ ಫ್ಲೋರಿಂಗ್ ಹಾಕಿರೋರು ಇನ್ನೊಬ್ರು, ಈ ಫ್ಯಾನ್ ಮಾಡಿದವ್ರು ಇನ್ನೊಬ್ರು, ಲೈಟ್ ಮಾಡಿದವ್ರು ಇನ್ನೊಬ್ರು. ನಾನೇನು ಮಾಡಿಲ್ಲ, ನನಗಾಗಿ ಇವರೆಲ್ಲ ನೆರವಾಗಿದ್ದಾರೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನನಗೆ ಬೇಕಾದವರೇ. ಆ ಮನುಷ್ಯರಿಗೆಲ್ಲರೂ ಕೂಡ ನಾನು ನೆರವಾಗಬೇಕು ಎಂಬ ಭಾವ ಇದೆ ನೋಡಿ. ಈ ಭಾವ ಪ್ರಧಾನವಾದದ್ದು. ಮತ್ತೆ ಕ್ರಿಯೆ ಎರಡನೆಯದು.
ಎರಡನ್ನೂ ನಾವು ಇಟ್ಕೊಂಡಾಗ ನಾವು ಮನುಷ್ಯ ಋಣವನ್ನು ತೀರಿಸ್ತಾ ಇದ್ದೇವೆ. ಇನ್ನೊಂದು ಇದೆ ಅದರಲ್ಲಿ, ಯಾರನ್ನೂ ಕೀಳಾಗಿಯೋ ಮೇಲಾಗಿಯೋ ಭಾವಿಸಕೂಡದು. ಇದು ತುಂಬಾ ಮುಖ್ಯವಾದ ಅರ್ಥ ಮಾಡ್ಕೊಳ್ಳಿ. ನಾವು ಯಾರು ಇನ್ನೊಬ್ಬರನ್ನ ಕೀಳಾಗಿ ಭಾವಿಸಲೇ ಕೂಡದು. ಯಾವುದೇ ಕ್ಷೇತ್ರದಲ್ಲಿ ಜನಿಸಿರಬಹುದು. ನಾನು ಹೇಳ್ತಾರೆ ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ, ನೀವು ಶ್ವೇತಕೇತುವನ್ನು ಇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾರು? ಕಾಮನನ್ನು ಸ್ಮರಣೆ ಮಾಡಿಕೊಳ್ಳಿ. ನಾವು ಉಪನಿಷತ್ಗಳಲ್ಲಿ ಹೇಳಿರೋ ಸತ್ಯಕಾಮ ಬಂದ್ಬಿಟ್ಟು ಆತನಿಗೆ ನಿಜವಾಗಿ ಅವ್ರ ತಂದೆ ಯಾರು ಅಂತ ಗೊತ್ತಿಲ್ಲ. ಜಾಬಾಲೋಹಂ ಸತ್ಯಕಾಮ, ಇಷ್ಟೇ ಅವನ ಪರಿಚಯ. ಜಾಬಾಲಿ ಎಂಬ ತಾಯಿಗೆ ಹುಟ್ಟಿದೆ ನಾನು, ಅಷ್ಟೇ ಮತ್ತೆ ನಮ್ಗೆ ಗೊತ್ತಿದೆ ಹೊರತು ನನಗೆ ಅವನನ್ನು ಕೂಡ ನಾವು ಕೀಳಲು ನೋಡಬಾರದು. ಅರ್ಥ ಮಾಡ್ಕೊಂಡು ಇನ್ನೊಂದ್ಸರಿ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ, ಯಾರನ್ನೂ ಕೂಡ ನಾವು ಕೀಳಾಗಿ ನೋಡಬಾರದು. ಒಂದು ಸುಂದರವಾದ ದೃಷ್ಟಾಂತ ಇದೆ, ಹೇಳ ಸಮಯ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷ. ಓರ್ವ ತಾಯಿ ತನ್ನ ಮನೆಯಲ್ಲಿ ಪಾಲಿಸೋಕ್ಕೋಸ್ಕರ ಒಂದು ಬೆಕ್ಕು ಬೇಕಂತ ತೀರ್ಮಾನ ಮಾಡಿ, ಆ ಬೆಕ್ಕು ತಗೊಳ್ಬೇಕಾದ್ರೆ ಈಗೆಲ್ಲ ಗೊತ್ತಿಲ್ಲ ಒಂದು ಯಾವ ತಳಿ ಸೇರುತ್ತೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಯಾವ ಜಾತಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ಅದೇನು ಮಾಡೋದು, ಆಕೆ ಆ ಕಂಪನಿಗೆ ಬರೀತಾಳೆ. ಬೆಕ್ಕನ್ನು ಮಾರಾಟ ಮಾಡೋ ಕಂಪ್ನಿ ಇದೆಯಲ್ಲ, ಅದಕ್ಕೆ ಆಕೆ ಏನು ಮಾಡೋದು, ಲಿಸ್ಟ್ ಮಾಡ್ತಾಳೆ. ಈ ರೀತಿಯಾಗಿರ್ಬೇಕು ಬೆಕ್ಕು, ಈ ಬಣ್ಣದಂದಿರಬೇಕು, ಮತ್ತು ಈ ರೀತಿಯಾಗಿ ಈ ಒಂದು ತಳಿಗೆ ಬಂದಿರಬೇಕು, ಇಷ್ಟು ವಯಸ್ಸಿರ್ಬೇಕು, ಎಲ್ಲ ಬರೆದು ಕಳಿಸ್ತಾಳೆ, ಇಮೇಲಲ್ಲಿ ಕಳಿಸ್ತಾಳೆ. ಅದು ಕಳಿಸಿದ ಕೂಡಲೇ ಅಲ್ಲಿಂದ ಉತ್ತರ ಬರುತ್ತೆ, ನಮ್ಮಲ್ಲಿ ಒಂದು ತುಂಬ ಸುಂದರವಾದ ಬೆಕ್ಕು ಇದೆ, ಆ ಬೆಕ್ಕು ಹೇಳ್ತಾ ಇದೆ ನನ್ನನ್ನು ಕೊಂಡುಕೊಳ್ಳೋ ಮನುಷ್ಯನಲ್ಲಿ ಈ ರೀತಿಯ ಗುಣಗಳಿರಬೇಕು ಅಂತ. ಆ ಗುಣಗಳು ನಿಮ್ಮಲ್ಲಿದ್ದರೆ ಬಂದು ತಗೊಂಡು ಹೋಗಿ. ಎಷ್ಟು ಸುಂದರವಾದ ವಿಷಯ ನೋಡಿ. ನಾವು ಬೆಕ್ಕನ್ನು ತಗೊಳ್ಬೇಕಾದ್ರೆ, ನಾಯಿನ ತಗೊಳ್ಬೇಕಾದ್ರೆ, ಹಸುವನ್ನು ತಗೊಳ್ಬೇಕಾದ್ರೆ, ಕುದುರೆಯನ್ನು ತಗೋಬೇಕಾದ್ರೆ, ಆನೆಯನ್ನು ತಗೋಬೇಕಾದ್ರೆ ಎಲ್ಲ ವಿಚಾರಿಸ್ತೇವೆ ನಾವು. ಒಂದು ಪದಾರ್ಥವನ್ನು ತಗೊಳ್ಬೇಕು, ಎಲ್ಲಿಂದ ಬಂತು ಇಷ್ಟು. ಆದರೆ ನಮ್ಮ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ರೆ, ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಗತಿ ಏನು? ನಾವು ಏನಕ್ಕಾರ ಲಾಯಕ್ ಇದ್ದೀವಾ? ಯಾವುದಾದ್ರೂ ರೀತಿಯಲ್ಲಿ ನನ್ನ ಗುಣಗಳಿದೆಯಾ ನಮ್ಮಲ್ಲಿ? ಪೂರ್ತಿ ದುರ್ಗುಣಗಳಿಂದ ತುಂಬಿರುವ ಈ ಶರೀರವನ್ನು ನಾವು ಎಷ್ಟು ದೊಡ್ಡದಾಗಿ ಭಾವಿಸ್ತೇವೆ. ನಾನು. ಅದಕ್ಕೋಸ್ಕರ 4ನೇ ಋಣ ಮನುಷ್ಯ ಋಣ ಏನಪ್ಪ ಅಂತೇಳಿ, ಯಾರನ್ನೂ ಕೀಳಾಗಿ ನೋಡಬೇಡ್ರಿ. ಯಾರೊಬ್ಬನನ್ನು, ಕಿನ್ನರನನ್ನು ಕೂಡ ಯಾರನ್ನೂ ಕೀಳಾಗಿ ನೋಡ್ಬೇಡಿ. ಎಲ್ಲರೂ ದೇವರ ಸ್ವರೂಪೇ. ತ್ವಯಿ ಮಯಿ ಚಾನ್ಯತ್ರೈಕೋ ವಿಷ್ಣುರ್ ವ್ಯರ್ಥಂ ಕುಪ್ಯಸಿ ಮಯ್ಯ ಸಹಿಷ್ಣು ಸರ್ವಸ್ಮಿನ್ನಪಿ ಪಶ್ಯಾತ್ಮಾನಂ ಸರ್ವತ್ರೋತ್ಸುಜ ಭೇದಾಜ್ಞಾನಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಡುವ. ನಿನ್ನಲ್ಲಿಯೂ ನನ್ನಲ್ಲಿಯೂ ಅದೇ ಪರಮಾತ್ಮ, ನಿನ್ನಲ್ಲಿಯೂ ನನ್ನಲ್ಲಿಯೂ ಅದೇ ಪರಮಾತ್ಮ, ಒಂದೇ ಪರಮಾತ್ಮ ಇದ್ದಾನೆ. ಅದ್ಮೇಲೆ ಸ್ವಲ್ಪ ಕೂಡ ಸಂದೇಹ ಬೇಡ ನಿನಗೆ. ಸುಮ್ಮನೆ ನಾನು ನೋಡಿ ಕೋಪ ಮಾಡ್ಕೊಳ್ತಾ ಇದೆಯಲ್ಲ, ಅಥವಾ ನನ್ನನ್ನು ಕೀಳಾಗಿ ನೋಡ್ತಾ ಇದೆ ಯಾಕೆ? ಆಚಾರ್ಯರು ಕೂಡ ನಿಮ್ಗೆ ಗೊತ್ತಿದೆಯಲ್ಲ, ಕಾಶಿಯಲ್ಲಿ ನಡೆದಿದ್ದ ಘಟನೆ. ಮನೀಷಾ ಪಂಚಕಂ ಬರೀ ಕಾರಣ. ಯಾರು ಬೇಕಾರಾವು ಗುರುರಿತ್ಯೇವ ಮನೀಷಾ ಮೇ ಮನೀಷಾ. ನನ್ನ ಒಂದು ಮನುಷ್ಯ ಏನಪ್ಪ, ನಾನು ಗುರುನೇ ಅವರು. ಯಾರೇ ಆಗಲಿ ಜ್ಞಾನಿ ಆದರೆ ನನ್ನ ಗುರುಗಳೇ ಅವರು. ಆ ರೀತಿಯಾಗಿ ಮನುಷ್ಯ ಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಸಮೈಕ್ಯ ಎಂಬ ಭಾವನೆಯನ್ನು ಪೋಷಿಸಬೇಕು. ಸಮೈಕ್ಯ ಅಂದ್ರೆ ಏನು? ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರೇ. ಅವ್ರಿಗೆ ಕಷ್ಟ ಇದ್ರೆ ನನಗೆ ಕಷ್ಟ ಇದ್ರೆ ಒಂದೇನೆ, ನನಗೆ ಹಸುವಾದ್ರೂ ಅವ್ರಿಗೆ ಹಸುವಾದ್ರೂ ಒಂದೇನೆ, ನನಗೆ ನೋವಿದ್ರು ಅವ್ರಿಗೆ ನೋವಿದ್ರು ಒಂದೇ. ಇದರಲ್ಲಿ ಭೇದ ಮಾಡಬಾರ್ದು. ಇದು ಸಮೈಕ್ಯ. ಕೊನೆಯದ್ಯಾಪ ಭೂತಋಣ. ಭೂತಋಣ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಆಧರಿಸುವುದು, ಪ್ರತಿಯೊಂದು ವಸ್ತುವನ್ನು ಕೂಡ ಆಧರಿಸುವುದು. ಯಾವುದೇ ವಸ್ತುವು ಚರವಾಗಲಿ, ಜಂಗಮವಾಗಲಿ, ಅಥವಾ ಸ್ಥಿರವಾಗಲಿ, ಯಾವುದೇ ಆಗಲಿ ಅದನ್ನು ಆಧರಿಸಬೇಕು. ಡೋಂಟ್ ಡಿಸ್ರೆಸ್ಪೆಕ್ಟ್ ಎನಿಬಡಿ, ಎನಿಥಿಂಗ್. ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ನೋಡಿ ಮೈಲಿಗೆ ಆಗಿರೋ ಬಟ್ಟೆಗಳನ್ನೇ ಏನು ಮಾಡಿರ್ತೀವಿ, ಮೈಲಿಗೆ ಆಗಿರೋ ಬಟ್ಟೆ ತೆಗೆದು ಬಿಸಾಡಿರ್ತೀವಿ. ಅಲ್ಲಿ ನೋಡಿದ್ರೆ ಮೈಲಿಗೆ ಬಟ್ಟೆ, ಇಲ್ಲಿ ನೋಡಿ ಸ್ವಲ್ಪ ಕಸ, ಅಲ್ಲಿ ನೋಡಿ ಸ್ವಲ್ಪ ಕಸ, ಅದೆಲ್ಲ ಅಲ್ಲ. ಇದಕ್ಕೂ ಒಂದು ಜಾಗ ಇದೆ. ಮೈಲಿಗೆ ಆಗಿರೋ ಬಟ್ಟೆಗೂ ಹಿಡೋಕ್ಕೂ ಒಂದು ಜಾಗ ಇದೆ, ಕಸವನ್ನು ಹಾಕೋಕ್ಕೂ ಒಂದು ಜಾಗ ಇದೆ. ನಾವು ಸ್ವಚ್ಛವಾಗಿರ್ಬೇಕಂದ್ರೆ ನಿಜವಾಗಿಯೂ ಗುರುಗಳು, ಪರಮ ಪೂಜ್ಯರಾದ ನಮ್ಮ ತಿರುಚಿ ಶ್ರೀಗಳು, ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಬಟ್ಟೆಯನ್ನು ಮಡಿಸಬೇಕಾದ್ರೂ ಕೂಡ ಅಲಕ್ಷ್ಯವಾಗಿ ಮಾಡಬೇಡ ನೀನು ಅಂತ ತೋರಿಸೋರು. ಅವ್ರ ಕೈಯಿಂದ ಹಿಂಗಿಡ್ದು ತೋರಿಸೋರು, ಈ ಮೂಲೆ ಸೇರಿಸಪ್ಪ ಅಂತ ತೋರಿಸೋರು. ಒಂದು ಬಟ್ಟೆಯನ್ನು ಮಡಿಸಬೇಕಾದ್ರೆ ಹೆಂಗೆ ಮಾಡಬೇಕು? ಅಲಕ್ಷ್ಯವಾಗಿ ಮಾಡಬೇಡ. ಅಲಕ್ಷ್ಯ ಮಾಡಿದೆ ಅಂತ ಹೇಳಿದ್ರೆ
ಅದೇ ಪ್ರಮಾದ. ಪ್ರಮಾದೋ ವೈ ಮೃತ್ಯು. ನೀನು ಪ್ರಪಂಚದಲ್ಲಿ ಯಾವುದೇ ವಿಷಯದಲ್ಲಿ ನೀನು ಪ್ರಮಾದವನ್ನು ಮಾಡಿದೆ ಅಂತಂದ್ರೆ ನೀನು ನೇರವಾಗಿ ನೀನು ಕೆಳಗೆ ಬಿದ್ದು ಹೋಗ್ತೀನಿ. ಅದಕ್ಕೋಸ್ಕರ ಭೂತಋಣ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ನೇಚರ್, ಪ್ರಕೃತಿಯನ್ನು ಆಧರಿಸು, ನದಿಗಳನ್ನು ಆಧರಿಸು, ಅದರಲ್ಲಿ ಕೊಳಕನ್ನು ಹಾಕಬೇಡ, ರಸ್ತೆಗಳನ್ನು ಆಧರಿಸು, ಅದರಲ್ಲಿ ಕಸವನ್ನು ಬಿಸಾಡಬೇಡ, ನಿನ್ನ ಪಕ್ಕದಲ್ಲಿರೋ ಮನೆಯವ್ರನ್ನೂ ಆಧರಿಸು, ಅವ್ರ ಮನೆಗೆ ತಗೊಂಡು ಕಸವನ್ನು ಎಸಿಬೇಡ. ನೀನು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಕೆಲವು ತುಂಬಾ ಕಾಲದಿಂದ ಬಂದಿರೋ ಅಭ್ಯಾಸ, ನಾವು ಉಗುಳೋದು ಎಲ್ಲಿ ಉಗುಳ್ತೇವೆ? ನಾವು ರಸ್ತೆಯಲ್ಲಿ ಉಗುಳ್ತೇವೆ, ಮಾಡ್ತೀವ ಇಲ್ಲ? ಇದನ್ನ ನಿನ್ನ ಮೇಲೆ ಬಿಡಬೇಕು. ಆಮೇಲೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾರಲ್ಲಿ ತಿಂಡಿ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಪೇಪರ್ ಇದೆಯಲ್ಲ ಕಿಟಕಿ ತೆಗೆದು ಹಂಗೆ ಹೋಗೋದು ಬಿಡ್ತೇವೆ. ಅದನ್ನು ಮಾಡಬಾರ್ದು. ಕಾರಲ್ಲಿ ಹೋಗೋವರು ಒಂದು ಪೆಟ್ಟಿಗೆ ಇಟ್ಕೋಬೇಕು. ಸಿಂಗಪುರ್ಗೆ ಹೋಗಿದ್ದೆ ಸ್ವಾಮಿಯಲ್ಲಿ. ಹೋಗಿದ್ದಾಗ ಒಂದು ಘಟನೆ ನಡೆದಿರೋ ಘಟನೆ ಏನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತಾಗಿ ನಮ್ಮ ಗಾಡಿ ಒಂದು ಜಾಗದಲ್ಲಿ ನಿಂತ್ಕೊಂಡು ಕೂಡಲೇ ಹಿಂದೆ ಯಾರೋ ಒಬ್ಬ ಕಸವನ್ನ ಎಸ್ದಿದ್ದ, ಸಿಂಗಪುರ್ನವನಲ್ಲ, ಯಾರೋ ಒಬ್ಬ ಕಸದ, ಅಲ್ಲಿಂದ ಇಲ್ಲಿ ಬಚ್ಚಿಟ್ಕೊಂಡು ಹಾಗೆ ಗುಪ್ತವಾಗಿ ರೋಬೋ ಬಂದು ಅವನ್ನ ಫೈನ್ ಮಾಡುತ್ತೆ. ರೋಬೋಟ್ ಅಂದ್ರೆ ಅರ್ಥ ಆಗುತ್ತಲ್ಲ, ಕೃತ್ರಿಮ ಮನುಷ್ಯ ರೋಬೋಟ್ ಅಂತಾರೆ. ಆ ಕೃತ್ರಿಮ ಮನುಷ್ಯ ತಕ್ಷಣ ಅದ ಕಡೆ ಬಂದು ಅವನು ಫೈನ್ ಮಾಡೋದು. ನಮ್ಮ ಹಿಂದೆ ನಡೆದಿದ್ದ ತತ್ಕ್ಷಣವೇ ಫೈನ್. ಒಂದು ಸ್ವಲ್ಪ ಕಸವನ್ನು ನಾವು ಹೋಗಿದ್ರೆ ಇಲ್ಲಾದ್ರೂ ರಸ್ತೆನಲ್ಲಿ ನಾವು $100 ಕಟ್ಟಬೇಕು. ಈ ರೀತಿಯಾಗಿದ್ರೆ ಮಾತ್ರ ಭಾರತ ಸ್ವಚ್ಛ ಭಾರತ ಆಗುತ್ತೆ. ಆಗ್ಬೇಕಾ ಬೇಡಪ್ಪ? ಭಾರತ ಸ್ವಚ್ಛ ಭಾರತ ಆಗ್ಬೇಕಾ? ಇಲ್ಲ ಸಿದ್ಧಾರೂಢ ಮಠ ಮಾತ್ರ ಶುದ್ಧವಾಗಿದ್ರೆ ಸಾಕ? ಕೈಲಾಸಾಶ್ರಮ ಆಗ್ಲಿ, ಸಿದ್ಧಾರೂಢ ಮಠ ಆಗ್ಲಿ, ಯಾವ್ದಾದ್ರು ಸರಿ, ಎಲ್ಲವೂ ನಮ್ಮ ಭಾರತ ತಾನೇಪ್ಪ. ಇದು ನಮ್ಮ ಭಾರತ. ನಮ್ಮ ಭಾರತ ಭೂಮಿಯನ್ನು ಸ್ವಚ್ಛವಾಗಿಡೋದು ಯಾರ ಕರ್ತವ್ಯ? ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ 5ನೇ ಋಣ ಭೂತಋಣವನ್ನು ತೀರಿಸಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಪದಾರ್ಥವನ್ನು ಆಧರಿಸಬೇಕು, ಮರಗಳನ್ನು ನೆಡಬೇಕು, ಮರಗಳನ್ನು ಕಡಿಬಾರದು, ನೀರನ್ನು ಕೊಳಕು ಮಾಡಬಾರ್ದು, ವಾತಾವರಣವನ್ನು ಅಶುದ್ಧಗೊಳಿಸಬಾರ್ದು. ಇದೆಲ್ಲವನ್ನು ಮಾಡಿದಾಗ ನಾವು 5 ಋಣಗಳನ್ನು ತೀರಿಸ್ತೇವೆ. ಇದು ಮೊದಲನೇ ಭಾಗ. ಇನ್ನು 2ನೇ ಭಾಗ ನಮ್ಮ ಸಂಸ್ಕೃತಿಯನ್ನು ಪರಿಪಾಲನೆ ಮಾಡಬೇಕು. ಇನ್ಮೇಲೆ ನಿಮ್ಮ ಮನೆಯಲ್ಲೆಲ್ಲ ತಂದೆ ತಾಯಿಗಳನ್ನು ಮಕ್ಕಳ ಹತ್ರ ಹೇಳ್ಕೊಡಿ, ಯಾವ ರೀತಿಯಾಗಿ ಕರಿಬೇಕು ತಂದೆ ತಾಯಿಗಳನ್ನ. MUMMY DADDY ಅಲ್ಲ, ಏನನ್ನು ಹೇಳಿದ್ದೀನಿ ಹೇಳು? ಹಾಗೆ ಕರಿಬೇಕಲ್ಲ ಅಪ್ಪ ಅಮ್ಮನ, ಹಾಗೆ ಕರಿಬೇಕು ತಾನೆ? ನಿಮ್ಮ ಸಂಸ್ಕೃತಿ ಅದು. ಅಪ್ಪ ಅಮ್ಮ ಅಂತ ಶುದ್ಧವಾದ ಶಬ್ದಗಳು ಕರಿಬೇಕು. ಅರ್ಥ ಆಯ್ತು ಹೇಳ್ತಾ ಇರೋದು? ನಮ್ಮ ಸಂಸ್ಕೃತಿಯ ಪರಿಪಾಲನೆ ಕೊರತೆ ಇದೆ. ಕೊರೋನಾ ಬಂದಾಗ ನಾವೇನು ಅನ್ಕೊಳ್ಳಿಲ್ಲ, ನಾವೇನು ಅಪೇಕ್ಷೆ ಪಟ್ಟಿಲ್ಲ, ಆದರೂ ಕೂಡ ಇದೊಂದು ಬಿಟ್ಟು ಹೋಯ್ತು. ಯಾವುದು? ಏನದು? ಸ್ವಲ್ಪ ಕಾಲ ಬಿಟ್ಟು ಹೋಯ್ತಲ್ಲ, ಏನು ಉಳಿತು? ಕೊರೋನಾ ಕೂಡ ನಮ್ಗೆ ಏನು ಪಾಠ ಹೇಳ್ಕೊಟ್ಟಿದೆ? ಭಾರತೀಯ ಸಂಸ್ಕೃತಿನೇ ಹಳೆ ಸಂಸ್ಕೃತಿ ಅಂತ ಹೇಳ್ಕೊಟ್ಟಿದೆ. ಕೊರೋನಾ ಹೇಳ್ಕೊಟ್ಟಿದೆ ನಮಗೆ ಭಾರತೀಯ ಸಂಸ್ಕೃತಿ, ಅನಾದಿ ಕಾಲದ ಸಂಸ್ಕೃತಿ, ಇದನ್ನು ಪರಿಪಾಲಿಸು. ವಿದೇಶ ಸಂಸ್ಕೃತಿ ಕೊರೋನಲ್ಲಿ ಕೆಲಸಕ್ಕೆ ಬರಲ್ಲ ಅದು ಅಂತ ಹೇಳ್ಕೊಡ್ತಾ ಇಲ್ಲ. ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಯಾರನ್ನು ಭೇಟಿ ಮಾಡಿದ್ರೆ ಹೆಂಗೆ ಅನ್ಬೇಕು? ಶೇಕ್ ಹ್ಯಾಂಡ್ ಮಾಡಬೇಕಲ್ಲ, ಮತ್ತೇನನ್ಬೇಕು? ಎರಡೂ ಕೈ ಜೋಡಿಸಿ, ಸ್ವಲ್ಪ ಕೂಡ ಸಂಕೋಚವಿಲ್ಲದೆ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಕೈಯನ್ನು ಜೋಡಿಸಿ ನಮಸ್ಕಾರ ಅಂತ ಹೇಳಮ್ಮ ಅಂತ ಹೇಳ್ಕೊಡ್ಬೇಕು. ಇದು ಭಾರತೀಯ ಸಂಸ್ಕೃತಿ. ಮತ್ತೆ ಎದ್ದು ಕೂಡಲೇ ಪಕ್ಕದಲ್ಲಿರೋ ಮೊಬೈಲ್ ಮುಟ್ಟಬಾರ್ದು. ಎದ್ದು ಕೂಡಲೇ ಏನು ಮುಟ್ಟಬೇಕು? ತಂದೆ ತಾಯಿಗಳ ಚರಣವನ್ನು ಮುಟ್ಟಬೇಕು. ಅದು ದೊಡ್ಡವರು ಚಿಕ್ಕವ್ರಿಗೆ ಹೇಳ್ಕೊಡ್ಬೇಕಾದ್ರೆ ದೊಡ್ಡವರು ನಿಮ್ಮ ತಂದೆ ತಾಯಿಗಳ ಪಾದವನ್ನು ಮುಟ್ಟಬೇಕು. ನೀವು ಮಾಡಿಲ್ಲ ಅಂದ್ರೆ ಆಗಲ್ಲ. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನೇ ಚಿಕ್ಕವ್ರು ಮಾಡ್ತಾರೆ. ಒಂದು ಫೋಟೋ ಆದ್ರೆ ಇಟ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳ ಮನೆಯಲ್ಲಿ, ಅದಕ್ಕೂ ಪಾದವನ್ನು ಮುಟ್ಟಿ ಮುಂದೆ ಕೆಲಸವನ್ನು ಮಾಡಿರಿ. ಈ ರೀತಿಯಾದ ಭಾವನೆಗಳನ್ನ ಜಾಗೃತಗೊಳಿಸಿದಲ್ಲಿ ನಮ್ಮೆಲ್ಲರ ಜೀವನ ಅದ್ಭುತವಾಗಿ ಮಂಗಳಮಯವಾಗಿ ಸಿದ್ಧಾರೂಢಪ್ಪ ಹೇಗೆ ನಾವು ಬಾಳ್ಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೋ ಹಂಗೆ ಬಾಳ್ತೇವೆ ನಾವು. ಹರಿ ಓಂ ತತ್ಸತ್. ಶ್ರೀ ಗುರು
सिद्धारूढाय नमः ॐ श्री गुरु सिद्धारूढाय नमः ॐ श्री गुरु सिद्धारूढाय नमः ॐ श्री गुरु सिद्धारूढाय नमः ॐ श्री गुरुनाथारूढाय नमः ॐ श्री गुरुनाथारूढाय नमः ॐ श्री गुरुनाथारूढाय नमः ॐ श्री गुरुनाथारूढाय नमः ॐ शिव 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 शिवाय 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 नमः ॐ शिवाय